ಗದುಗಿನ ವೀರೇಶ್ವರ ಪುಣ್ಯಾಸಮೇಲೆ ಇವತ್ತು ಬಂದು ಬಿಟ್ಟಿದೆ. ನಮ್ಮ ಸುಗಮ ಸಂಗೀತ ಸದಾಶಿವ ಪಾಟೀಲ್ರವರು, ನಿಜಗುಣೇಶ್ ಅವರು, ಹನುಮಂತ ಕುಮಾರ್ ಅವರು, ಇಡೀ ವೀರೇಶ್ವರ ಪುಣ್ಯಾಶ್ರಮವೇ ಎಲ್ಲಿ ಬಂದದ ಅಂದ್ರೆ ಇವತ್ತು ಸುತ್ತೂರು ಮಠಕ್ಕೆ ಬಂದಿದೆ ಅನ್ನುವಂಥದ್ದು ನಾನು ಭಾವನೆ ಮಾಡ್ಕೊತಾ ಇದ್ದೇನೆ. ನನಗೆ ಸಮಯ ಬಹಳ ಇಲ್ಲ, ಎಲ್ಲ ಕಾರ್ಯಕ್ರಮನೇ 12 ಗಂಟೆ ಒಳಗೆ ಮುಗಿಬಿಟ್ಟಿದೆ. ನಾನು ಒಬ್ಬ ಪ್ರವಚನಕಾರ, ಒಬ್ಬ ಕಥಾ ಕೀರ್ತನಕಾರ, 1.5-2 ತಾಸು ನನ್ನ ಕಾರ್ಯಕ್ರಮ. ಇರುವುದೇ 1.5 ತಾಸಿನಾಗ 1.5 ತಾಸು ಆಗೋದಲ್ಲ. ಈ ಉಭಯ ಗುರುಗಳ ಒಂದು ಚರಿತ್ರೆಯ ಬಗ್ಗೆ ಮಾತಾಡಬೇಕಂದ್ರೆ, ಇದು ಒಬ್ಬರ ಬಗ್ಗೆ ಯಾರ ಬಗ್ಗೆ ಮಾತಾಡಿದರೆ ಒಬ್ಬರದೇ ನೇರವಾಗಿ ಬರುವುದಿಲ್ಲ. ಜಗತ್ತಿನ ಕಥೆಗಳೇ ಬೇರೆ, ಇವರ ಚರಿತ್ರೆನೇ ಬೇರೆ. ಇಲ್ಲಿ ಗಾನಯೋಗಿ ಪಂಡಿತ ಪಂಚಾಕ್ಷರ ಗವಾಯಿಗಳು, ಪಂಡಿತ ಪುಟ್ಟರಾಜ ಕವಿ ಗವಾಯಿಗಳು, ಇವರಿಬ್ಬರು ಜಗತ್ತು ನಡೆದಾಡುವ ದೇವರು, ಮಾತನಾಡುವ ದೇವರು ಎಂದರು. ಈ ದೇವರನ್ನ ತಯಾರು ಮಾಡಿದವರು, ಜಗತ್ತಿಗೆ ದೇವರಾದವರು ಹಾನಗಲ್ಲ ಕುಮಾರಸ್ವಾಮಿಗಳು. ಹಾನಗಲ್ಲ ತಂದುಬಿಟ್ರೆ ಇವರಿಬ್ಬರಿಗೆ ಚರಿತ್ರೆಗೆ ಅವಕಾಶನೇ ಇಲ್ಲ. ಅಂಥ ಒಂದು ಅದ್ಭುತವಾದಂತಹ ಚರಿತ್ರೆ. ನಾನು ನೇರವಾಗಿ ಬಂದ್ಬಿಡ್ತೀನಿ, ಯಾಕಂದ್ರೆ ಸಮಯ ಇಲ್ಲ. ಯಾರೋ ವಿಜಯಪುರದಲ್ಲಿ ಒಬ್ಬ ಹಳ್ಳಿ ಮನುಷ್ಯ ಬೆಂಗಳೂರಿಗೆ ಬಂದಂತ, ಸುಮ್ಮನೆ ತಮಾಷೆ ಒಂದು ಮಾತು. ವಿಜಯಪುರದಲ್ಲಿ ಮನುಷ್ಯ, ಹಳ್ಳಿ ಮನುಷ್ಯ ಬೆಂಗಳೂರಿಗೆ ಬಂದ, ಬಸ್ ಹಿಡಿದ, ಸಿಟಿ ಬಸ್ಸಿಗೆ ಬಂದ. ಅವನ ಪಂಜೆ, ಅವನ ಪಟಕ, ಬಾಯಿ ತುಂಬ ಎರಡಕ್ಕೆ. ಬೆಂಗಳೂರಾಗ ಒಂದು ಹೊಸ ರೀತಿ ಕಂಡ. ಒಬ್ಬರು ಯಾರೋ ಭೇಟಿಯಾದರು ಅಲ್ಲಿಯವರು. ಏನು ಸ್ವಾಮಿ, ಎಲ್ಲಿ? ವಿಜಯಪುರ. ಎಲ್ಲಿ ಹೋಗ್ಬೇಕು? ನಾನು ಮಗಳು ಕೊಟ್ಟಿದ್ದೀನಿ ರಾಜಾಜಿನಗರ ಅಂತ ಹೇಳಿದೆ. ಸರಿ, ನಾನು ಹೋಗುದು ಅಂದ. ಏನೇ ಇಲ್ಲ, 80 ನಂಬರ್ ಸಿಟಿ ಬಸ್ ಬರ್ತದೆ. 80 ನಂಬರ್ ಸಿಟಿ ಬಸ್ ಬರ್ತದ, ಅದನ್ನು ಏರ್ಕೊಂಡು ಹೋಗ್ಬಿಟ್ಟು ಸೀದಾ ರಾಜಾಜಿನಗರ. ಆಯ್ತು ಅಂದ. ಅವರು ಹೋದ್ರು. ಪಾಪ ಸರ್ ಇವಾಗ ಬೆಳಗ್ಗೆ 8 ಗಂಟೆ ಕುಂತ, ಸಾಯಂಕಾಲ 5 ಗಂಟೆವರೆಗೆ ಅಲ್ಲೇ ಇದ್ದ ಪಾಪ. ಆವಾಗ ಅವರು ಬಂದರು. ಯಾಕ್ರಿ, ಯಾಕೆ ಇನ್ನು ಬೆಳಿಗ್ಗೆ 8 ಕುಂತೀರಿ, ಇನ್ನು 5 ಗಂಟೆಗೆ ಇಲ್ಲೇ ಇದ್ದೀರಲ್ಲ? ಇಲ್ಲ ಸರ್, ನೀವು ಹೇಳಿದ್ರಲ್ಲ 80 ನಂಬರ್ ಅಂತ, ಎಣಸ್ಕೊಂತ ಕುಂತೀನಿ. ಈಗ 78 ಆಗ್ಯಾವು, ಇನ್ನೆರಡು 80 ಹೋಗ್ಬಿಡ್ತೀರಿ ಅಂತ. ಹಾಗೆ ನಾನು ಎಣಸೋದಿಲ್ಲ. ಒಂದು ಮಾತು ಕಣ್ಣಿಲ್ಲದವರಿಗೆ ಒಂದು ಮಾತದ, ಸರ್ವೇಂದ್ರಿಯಾಣ ನಿರ್ತಮ ಪ್ರಧಾನ. ಕಣ್ಣಿಲ್ಲದವರ ಜೀವನ ಈ ಭಾರತ ಅಲ್ಲ, ವಿಶ್ವದಲ್ಲಿ ಕೋಟಿ ಜನ ಇದ್ದಾರೆ. ಕೈ, ಕಾಲು, ಕಣ್ಣು, ಮೂಕ, ಕೋಟಿ ಜನ. ಈ ಬ್ರಹ್ಮನ ಸೃಷ್ಟಿ ಎಲ್ಲರಿಗೂ ಪರಿಪೂರ್ಣವಿಲ್ಲ. ಕೋಟ್ಯಾಂತರ ಜನ ಇದ್ದಾರೆ. ಕಣ್ಣಿಲ್ಲದ ತಕ್ಷಣವಾಗಿದೆ ಕೈ ಒಳಗೊಂದು ಭಿಕ್ಷಾ ಪಾತ್ರೆ, ಒಂದು ಕೋಲು, ಬಸ್ ಸ್ಟ್ಯಾಂಡು, ಸ್ಟೇಷನ್ನು, ಸರ್ಕಲ್ಲು, ಮಠ, ಮಂದಿರ, ಗುಡಿ, ಗುಂಡಾರ, ಬೀದಿಗಳಲ್ಲಿ ಭಿಕ್ಷೆಗೆ ಬಿಡುವಂತಹ ಪರಿಸ್ಥಿತಿ ನಮ್ಮ ದೇಶದಲ್ಲಿ. ನೀವೆಲ್ಲ ಕಣ್ಣಿಂದ ಕಂಡಂತಹ ಈ ಸನ್ನಿವೇಶ. ಇದರ ಬಿಟ್ಟು ಬೇರೆ ಏನಿದೆ? ತುಮೆ ಹೋ ಬಾಬಾ ಏಕ್ ರೊಟ್ಟಿ, ತುಮೆ ಹೋ ಬಾಬಾ ಏಕ್ ಪೈಸಾ. ತಟ್ಟಿಗೆ ನಾವು ಬಾರಿಸೋದದ, ಹೊಟ್ಟೆ ಬಡ್ಕೊಳ್ಳೋದದ. ಮೈ ಅಂಧಾಹು, ನಾನು ಕುರುಡ, ನಾನು ಅಂಧ. ಅಪ್ಪ ಒಂದು 10 ಪೈಸಾ ಹಾಕು, ಅಪ್ಪ ಕುತ್ತು ಅನ್ನ ಹಾಕು. ಒಂದು ಕಾಲ 20ನೇ ಶತಮಾನದಲ್ಲಿ ಒಬ್ಬ ಶಿವಯೋಗಿ ನೋಡಿದ ಈ ಸನ್ನಿವೇಶವನ್ನು. ಹಿಂದೂ ಯಾರು ನೋಡಿಲ್ಲ, ಮುಂದೆ ಯಾರು ನೋಡಿಲ್ಲ. ಈ ಸನ್ನಿವೇಶನ ಒಬ್ಬ ಶಿವಯೋಗಿ ನೋಡಿದ. ಅವಾಗೆಲ್ಲ ಅಡ್ಡ ಪಲ್ಲಕ್ಕಿ, ಉದ್ದ ಪಲ್ಲಕ್ಕಿ, ಮಹೋತ್ಸವ, ಮೆರವಣಿಗೆ, ಬಾಜಾ, ಭಜನ್ರಿ, ಡೊಳ್ಳು ಎಲ್ಲ ನಡೀತಾ ಇತ್ತು. ಅವಾಗ ಒಬ್ಬ ವೀರ ಗರಕ್ಕ ನೋಡಿದ. ಈ ಕುರುಡನಿಗೆ ಏನು ಮಾಡಲಿ ಅಂತ 10 ಪೈಸಾ ಹಾಕಲೆ ಮತ್ತು ನಾಳೆ ಬಿಡ್ತಾನೆ. ಇವನು ತುತ್ತು ಅನ್ನ ಹಾಕಲೆ, ಏನು ಮಾಡಿ? ಈ ಯಾವುದನ್ನು ಹಾಕದೆ ಅದರ ವಿಚಾರವನ್ನು ಮಾಡಿ ಅಂದಿನ ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳು ಆ ಕುರುಡನ ಕೈಯಲ್ಲಿರುವಂತ ಭಿಕ್ಷಾ ಪಾತ್ರೆಯನ್ನು ಕಸಿದು ಆ ಕೈಗೆ ತಂಬೂರಿಯನ್ನು ಕೊಟ್ಟು ಇಡೀ ಪ್ರಪಂಚ ಒಪ್ಪುವಂತ ಗಾನಯೋಗಿ ಪಂಡಿತ ಪಂಚಾಕ್ಷರ ಗವಾಯಿನ ತಯಾರು ಮಾಡಿದವರೇ ವೀರದ ರಕ್ತ ಹಾನಗಲ್ಲ ಕುಮಾರ ಮಹಾಸ್ವಾಮಿ. ಹಾನಗಲ್ಲಪ್ಪಗಳು ಯಾವುದನ್ನು ಮಾಡಿಲ್ಲ ಈ ಪ್ರಪಂಚದೊಳಗೆ. ಶ್ರೀಮದ್ ವೀರ ಶೈವ ಶಿವಯೋಗ ಮಂದಿರ,
ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ 1914ರಲ್ಲಿ ಗದುಗಿನ ವೀರೇಶ್ವರ ಪುಣ್ಯಾಶ್ರಮವನ್ನು ಕಟ್ಟಿದವರು. ಬಸವೇಶ್ವರ ವಿದ್ಯಾವರ್ಧಕ ಸಂಘ 5 ಮಕ್ಕಳಿಂದ ತಯಾರಾಗಿರುವಂತಹ ಇವತ್ತು 50,000 ಮಕ್ಕಳು ಓದುವಂತಹ ಸಂಸ್ಥೆ ಕಟ್ಟಿರೋದು ಹಾನಗಲ್ಲ ಕುಮಾರಸ್ವಾಮಿ. ವೀರಶೈವ ವಿದ್ಯಾವರ್ಧಕ ಸಂಘ ಬಳ್ಳಾರಿ ಅದನ್ನು ಮಾಡಿದವರೇ ಹಾನಗಲ್ಲ ಕುಮಾರಸ್ವಾಮಿ. ಹಾನಗಲ್ಲ ಪೂರಿ ಯಾವುದನ್ನು ಮಾಡಿಲ್ಲ, ಅವ್ರು ಬಿಟ್ಟು ನಡೆಯೋದಿಲ್ಲ. ಮನುಷ್ಯನ ದೇಹ, ಈ ಮನುಷ್ಯನ ದೇಹ ಇದೆಯಲ್ಲ, ಕೈ, ಕಾಲು, ಕಣ್ಣು, ಬಾಯಿ, ಮೂಗು, ಅಂಗಾಂಗಗಳನ್ನು ಕತ್ತರಿಸಿದರೆ ಮನುಷ್ಯ ಬದುಕಬಲ್ಲ, ಆದರೆ ಮನುಷ್ಯನ ಹಾರ್ಟ್, ಹೃದಯಾನುಮತದಲ್ಲಿ ಕಿತ್ತಿ ಎಸೆದರೆ ಆ ಮನುಷ್ಯ ಬದುಕುವುದಿಲ್ಲ. ಹಾಗೆ ಒಂದು ವೀರಶೈವ ಲಿಂಗಾಯತ ಧರ್ಮದಲ್ಲಿ 20ನೇ ಶತಮಾನದ ಒಂದು ಹಾರ್ಟ್ ಅಂದರೆ ಹಾನಗಲ್ಲ ಕುಮಾರಸ್ವಾಮಿಗಳವರು ಈ ಪ್ರಪಂಚದಲ್ಲಿ. ಇಂಥ ಹಾನಗಲ್ಲ ಕುಮಾರ ಶಿವಯೋಗಿ ಬಂದ ಭಿಕ್ಷಕ್ಕಾಗಿ, ಹಾನಗಲ್ಲ ಮಠದಿಂದ ಭಿಕ್ಷಕ್ಕೆ ಬಂದ. ಹಾವೇರಿ ಜಿಲ್ಲಾ ಹಾನಗಲ್ಲ ತಾಲೂಕು ಚರಂತಿ ಮಠದ ನೀಲಮ್ಮ ಗುರುಪಾದಯ್ಯರ ಬಡದಂಪತಿಗಳ ಮನೆಗೆ ಭಿಕ್ಷಕ್ಕೆ ಬಂದ. ಆ ಭಿಕ್ಷೆಯನ್ನು ಮಾಡುವಾಗ ಅವರ ಮನೆಗೆ ಬಂದಾಗ ಪಾದಪೂಜೆ ಮಾಡ್ತಾರೆ. ಪಾದಪೂಜೆ ಮಾಡುವಾಗ 8 ವರ್ಷ 9 ವರ್ಷ ಗದ್ದಿಗಾರೆ ಗುರು ಬಸವಾರ್ಯ, ಆಗಲ್ಲ ಪೂರ್ಣ ಗದ್ದಿಗಾರೆ ಗುರು ಬಸವಾರ್ಯ 8-9 ವರ್ಷ ಇಬ್ಬರಿಗೆ ಕಂಡಿಲ್ಲ. ಇದೆಂತ ದೇವರಿಗೆ ಇಬ್ಬರಿಗೆ ಕಂಡಿಲ್ಲ. ಆ ಧ್ವನಿಯ ಸಿರಿ ಜೇನುಹನಿಯ ಗಾಯಕರು, ಆ ಧ್ವನಿಯ ಸಿರಿ ಅಂತದ್ದು, ಆ ಶ್ರುತಿ, ಆ ಲಯ, ಆ ಭಾವ, ಆ ತಾಳ ಜನ್ಯದತ್ತವಾಗಿ ಭಗವಂತ ಈ ಧ್ವನಿಯನ್ನು ಕೊಟ್ಟಿದ್ದಲ್ಲ, ಜಗತ್ತೇ ಮೂಡಿ ಮಾಡುವಂತ ಧ್ವನಿ ಈ ಗದ್ದಿಗಾರೆಯ ಬಸವಾರ್ಯ. ಅವರು ಹಾಡು ಹಾಡಿದರು. ನಮ್ಮ ಗುರುಗಳು ಯಾವಾಗಲೂ ಹಾಡುವಂತ ಗವಾಯಿಗಳಿಗೆ ಗೊತ್ತದು, ನೋಡಲಾಗದೆ ದೇವ ನೋಡಲಾಗದೆ. ನಿಜಗುಣರ ಹಾಡು ಪಂಚಾಕ್ಷರ ಗವಾಯಿಗಳು ಕೊನೆವರೆಗೂ ಹಾಡಿದರು. ಅವರ ಶಿಷ್ಯ ಬಸವರಾಜ ರಾಜಗುರು ಕೂಡ ಹಾಡ್ತಾ ಇದ್ರು. ವೆಂಕಟೇಶ್ ಕುಮಾರ್ ಅವರು ಕುಂದುರ್ತಿದ್ರು ರಾಜಗುರು ಜೊತೆಗೆ. ಅದು ಹಾಡ ಕಾಯಂ. ನೋಡಲಾಗದೆ ದೇವ ನೋಡಲಾಗದೆ ಈ ಹಾಡು. ಯಪ್ಪ ಕುಮಾರೇಶ ನಾನು ನೋಡಲಾಗ ಅನ್ನುವಂಥ ಸಂಭಾಷಣೆ ಇತ್ತು. ಅದು ನೋಡಿದ್ರು ಆ ಹುಡುಗರು ಹಾಡಿದಾಗ ಹಾನಗಲ್ಲ ಕುಮಾರಸ್ವಾಮಿಗಳು ಭಾವ ಸಮಾಧಿಯಲ್ಲಿ ಮುಳುಗಿಬಿಟ್ಟರು. ನಾನು ಹೇಳಿದೆ ಅನ್ನುವಂಥದ್ದೇ ಗೊತ್ತಾಗಲಿಲ್ಲ. ಅವಾಗ ಜಾಗೃತರಾಗ್ತಾರೆ. ನಿಮ್ಮ ಮನೆಗೆ ಭಿಕ್ಷಕ್ಕೆ ಬಂದಿದೆಯಲ್ಲ, 1 ರೂಪಾಯಿ 4 ಕಡೆ ಬೇಡ, 2 ಸೇರು ಭತ್ತ ಬೇಡ, ಈ 2 ಮಕ್ಕಳನ್ನ ನನ್ನ ಜೋಡಿಗೆ ನೀಡುವಂತೆ ನಿಲ್ಲಿಸಿಕೊಂಡವರು ಹಾನಗಲ್ಲ ಕುಮಾರಸ್ವಾಮಿ. ಯಾರಿಗೆ ಸಾಧ್ಯ? ಒಬ್ಬ ಹಾನಗಲ್ಲದ ಮಠಾಧಿಪತಿ ವೀರ ಗರಕ್ಕ ಜರಂಜನ ಪ್ರಭು ಅವರ ಮನೆ ಭಿಕ್ಷಕ್ಕೆ ಬಂದ್ರೆ ಅಂಧರು, ಕುರುಡರು, ಭಿಕ್ಷೆ ಬೇಡುವಂತ 2 ಮಕ್ಕಳನ್ನ ಜೋಡಿಗೆ ನಿಲ್ಲಿಸಿಕೊಂಡವರು ಹಾನಗಲ್ಲ ಕುಮಾರಸ್ವಾಮಿಗಳು. ಇತಿಹಾಸ ಎಷ್ಟು ದೊಡ್ಡದಿತ್ತು. ಇವರನ್ನ ಬೇಡಿಕೊಂಡು ಕರ್ಕೊಂಡು ತನ್ನ ಮಠಕ್ಕೆ ಬಂದರು. ಗದ್ದಿಗಾರೆಯ ಶಿರಾಳಕೊಪ್ಪದ ಗದ್ದಿಗಾರರಿಂದ 4 ವರ್ಷ ಸಂಗೀತ ಅಭ್ಯಾಸ. ಅವಾಗ ಅಣ್ಣ ತೀರಿಕೊಂಡ. ಮುಂದೆ ಏನ್ ಮಾಡಬೇಕು? ಇವ ಗದ್ದಿಗಾರೆಯ ಅವ ಹೇಳಿದ ಶಿರಾಳಕೊಪ್ಪದ ಗದ್ದಿಗಾರೆಯ, ಯಪ್ಪ ನಿಮಗೆ ಮುಂದೆ ಕಳ್ಸಕ್ಕಾಗೋದಿಲ್ಲ, ನನ್ನ ಸಂಗ್ರಹ ಏನಾದ್ರು ಎಲ್ಲ ಮುಗಿದು ಹೋಯ್ತೀವಿ, ನನ್ನ ಪಾಂಡಿತ್ಯ ವಿದ್ವತ್ತು ಸಂಗ್ರಹ ಎಲ್ಲ ಮುಗಿದು ಹೋಯ್ತು, ನನಗಿನ ಕಳ್ಸಕ್ಕಾಗೋದಿಲ್ಲ. ಅಗಸ್ತ್ಯ ಸಾಗರವನ್ನೇ ಆಭೂಷಣ ಮಾಡಿದಂತೆ ಎಲ್ಲ ನುಂಗಿ ನೀರು ಕುಡಿದರು ಇಬ್ಬರು. ನನಗೆ ಆಗೋದಿಲ್ಲ, ಆದರೆ ಬಿಡಬೇಡ, ಇವರು ಎಲ್ಲಿಯಾದರೂ ಕಳಿಸಿ ಅಂದಾಗ ಇಡೀ ಕರ್ನಾಟಕ ಅಲ್ಲ ಭಾರತದಲ್ಲಿ ಪ್ರಸಿದ್ಧವಾಗಿರುವಂತಹದ್ದು ಇದು ಯಾವ ದಕ್ಷಿಣಾದಿ ಸಂಗೀತ ಇರುವಂತಹದ್ದೇ ಮೈಸೂರು ನಗರದಲ್ಲಿ ಆಗಿನ ಕಾಲ. ನಾನು ಹೇಳುವುದು 900 ಈಗ ನಿಧಾನ 1919ನೇ ಇಸ್ವಿ ಇಲ್ಲಿ ಇದು ಮೈಸೂರು ವಿಶ್ವವಿಖ್ಯಾತವಾಗಿರುವಂಥ ಎಷ್ಟು ಪ್ರಚಲಿತ ಮೈಸೂರು ಪಾರ್ಕು ಇಲ್ಲೇ, ಮೈಸೂರು ಮಲ್ಲಿಗೆ ಇಲ್ಲೇ, ಮೈಸೂರು ಪೇಟ ಇಲ್ಲೇ, ಮೈಸೂರು ಬ್ಯಾಂಕ್ ಇಲ್ಲೇ. ಏನ್ ಬೇಕು ಹೇಳಿದ್ದಾರೆ? ಮೈಸೂರು ಎಲ್ಲರಿಗೂ ಪ್ರಸಿದ್ಧವಾಗಿರುವಂತಹದ್ದು. ಈ ಮೈಸೂರಿಗೆ ಕರ್ಕೊಂಡು ಬಂದರು. ಹಾನಗಲ್ಲ ಕುಮಾರಸ್ವಾಮಿಗಳು ಅಂದು ಪತ್ರ ಕೊಡ್ತಾರೆ. ಮೈಸೂರು ಭಾಗಕ್ಕೆ ಹೋಗಿ ನೀವು ಎಲ್ಲಿರಬೇಕಂತ ಕೇಳಿದಾಗ ಅರಮನೆಯ ಪಂಚ ದ್ವಿಮಠವಾಗಿರುವಂತ ಗೌರಿಶಂಕರ ಮಹಾಸ್ವಾಮಿಗಳು ಪತ್ರ ಕೊಡ್ತಾರೆ. ಹಾನಗಲ್ಲ ಕುಮಾರಸ್ವಾಮಿ ಅಲ್ಲಿ ಮುಟ್ಟಬೇಕಾಗಲಿ ಅಂತದ್ದು. ಗೌರಿಶಂಕರ ಸ್ವಾಮಿಗಳಂದ್ರೆ ಸಾಮಾನ್ಯರಲ್ಲ, ಪ್ರಕಾಂಡ ಪಂಡಿತರು, ವಿದ್ವತ್ತು. ಮಹಾತ್ಮ ಗಾಂಧೀಜಿ ಅಂದ್ರಂತೆ
ಬರೀ ಗೌರಿಶಂಕರ ಸ್ವಾಮೀಜಿ ಅಲ್ಲ, ನಿಮ್ಮ ವಿದ್ವತ್ತೇ ಗೌರಿಶಂಕರ ಬೆಟ್ಟ ಅಂತ ಮಹಾತ್ಮ ಗಾಂಧಿ ಹೇಳಿದ್ದು ಗೌರಿಶಂಕರ ಮಹಾಸ್ವಾಮಿಗಳು. ಬರೇ ಒಂದು ಅಲ್ಲದ ಪ್ರಭು ವಚನವನ್ನ, ಒಂದು ಇಲ್ಲದ ಬಿಂದುವ, ತಂದೆ ಇಲ್ಲದ ಕಂದನ, ಮಾತೆ ಇಲ್ಲದ ಜಾತನ, ಗಮನವಿಲ್ಲದ ಗಮ್ಯನ, ಮೂವರಡಿಯದ ಮುಗ್ಧನ ಠಾವ ತೋರಿಸ ಸಂಗನ ಬಸವಣ್ಣ ಗುಹೇಶ್ವರ ಲಿಂಗದಲ್ಲಿ ಈ ಒಂದು ಬೆಳಗಿನ ವಚನವನ್ನ 3 ಗಂಟೆ ಪ್ರವಚನ ಮಾಡಿದವರು ಮೈಸೂರು ಪಂಚಗವಿ ಮಠದ ಗೌರಿಶಂಕರ ಮಹಾಸ್ವಾಮಿಗಳು, ಧಾರವಾಡ ಮುರುಘಾಮಠದಲ್ಲಿ. ಇಲ್ಲಿ ಪತ್ರ ಕೊಟ್ರೆ ಇವರು ತಂದಿಟ್ಟು ಇವತ್ತು ನಾನು ನೋಡಿದೆ ಆ ಗಡಿಯೊಳಗ ನಮ್ಮ ವೆಂಕಟೇಶ್ ಕುಮಾರ್ ಮಾಡೋದು ನಾನು ನೋಡಿದೆ. ನಾನು ಒಳಗೆ ಹೋದವನೇ ನನ್ನ ಗುರುದೈವ ಪಂಡಿತ ಪಂಚಾಕ್ಷರ ಗವಾಯಿಗಳು ಪಾದ ಇಟ್ಟಂತ ಪುಣ್ಯ ಭೂಮಿ ಅಂತ ನನ್ನ ಹಣೆಯನ್ನು ಹಚ್ಚಿದೆ. ಅಲ್ಲಿ ಮಣ್ಣು ತಗೊಂಡು ಹಣಿಗೆ ಬಿಡ್ಕೊಂಡೆ ನಾನು ಆ ಗವಿ ಪಂಚಗವಿ ಮಠದೊಳಗೆ. ಯಾಕೆ ಪಂಚಾಕ್ಷರ ಗವಾಯಿಗಳು ಸಾಮಾನ್ಯ, ಅವ್ರು ಸಾಮಾನ್ಯರಲ್ಲ, ಸಂಗೀತ ಪ್ರಪಂಚದ ಜಗದ್ಗುರು. ಇಲ್ಲಿ ಬಂದರು ಬಿಡಾರ ಕೃಷ್ಣಪ್ಪನವರು, ವೀಣೆ ಶೇಷಣ್ಣನವರು, ವೆಂಕಟರಮಣ್ಣನವರು 7 ವರ್ಷಗಳ ಕಾಲ ಸಂಗೀತಾಭ್ಯಾಸವನ್ನು ಮಾಡಿದರು. 7 ವರ್ಷಗಳ ಕಾಲ ಸಂಗೀತಾಭ್ಯಾಸವನ್ನು ಮಾಡಿದ್ರೆ ನಾನು ಎನ್ನುವಂತ ಪ್ರಕಾಂಡ ಪಂಡಿತರು ತಲೆದೂಗಬೇಕು. ಅವರು ಮುಂದೆ ಇಡುವಂತಹ ವ್ಯಕ್ತಿ ಯಾರ್ಯಾರು ಇದ್ದಿದ್ದಲ್ಲಿ ಈ ಪ್ರಪಂಚದಲ್ಲಿ ಅಷ್ಟು ತಯಾರಾದರು. ಗಾನಯೋಗಿ ಗದ್ದಿಗಾರಿ. ಅವಾಗ ಹಾನಗಲಪ್ಪಗಳ ಪತ್ರ ಬರ್ತದೆ 1908 ಬಾಗಲಕೋಟೆಯಲ್ಲಿ ಮಹಾಸಭಾ, ನೀ ಬಾ ಗದ್ದಿಗಾರಿ ಅಂತ ಪತ್ರ ಬರೆದರೆ ಅವಾಗ ಗೌರಿಶಂಕರ ಮಹಾಸ್ವಾಮಿ ಅರ್ಪಣೆ ಮಾಡ್ತಾರೆ. ಏ ಗದ್ದಿಗೆಯ, ನಿನ್ನ ಹೆಸರು ಚಂದಿಲ್ಲ, ನಿನಗೊಂದು ಪತ್ರ ಕೊಡ್ತೀನಿ, ನಿಮ್ಮ ಅಪ್ಪ ಹಾನಗಲಪ್ಪ ಕೊಡು, ಏನಂತ, ಇನ್ನು ಮ್ಯಾಗ ನೀನು ಗದ್ದಿಗಾರನಲ್ಲ, ಗಾನಯೋಗಿ ಪಂಡಿತ ಪಂಚಾಕ್ಷರಿಗಂತ ಜಗತ್ ಪ್ರಸಿದ್ಧವಾಗಲಿ. 118 ವರ್ಷವಾಯಿತು. ಗಾನಯೋಗಿ ಪಂಚಾಕ್ಷರಿ ಅಂತ ಹೆಸರು ಕೊಟ್ಟದ್ದೇ ಮೈಸೂರು ಪಂಚಗವಿ ಮಠ. ಪಂಚಗವಿ ಮಠ ಹೆಸರು ಕೊಟ್ಟದ್ದು ಅದು ಎಷ್ಟು ಮಟ್ಟಕ್ಕೆ. ಆ ಪಂಚಗವಿ ಮಠದಲ್ಲಿ 14,000 ಮಕ್ಕಳಿಗೆ ಅನ್ನ ಬಟ್ಟೆ ವಿದ್ಯೆಯನ್ನು ಕೊಟ್ಟಂತ ಸಿದ್ಧಗಂಗಾ ಶಿವಕುಮಾರ ಸ್ವಾಮಿಗಳಿಗಿದ್ದದ್ದು ಅದೇ ಪಂಚಗವಿ ಮಠ. ಇವತ್ತು 360 ವಿದ್ಯಾಸಂಸ್ಥೆಯನ್ನು ಕಟ್ಟಿ ಭಾರತ ಇತಿಹಾಸದಲ್ಲಿ ಆ ದಾಖಲೆ ಯಾರು ಮುರಿಯಕ್ಕಾಗೋದಲ್ಲ. ಇವತ್ತು ಸುತ್ತೂರು ಮಠದ ಹಿಂದಿನ ಪೂಜ್ಯರು ಬಂಗಾರ ಲಿಂಗದ ಕಾಯಿಯನ್ನ ಮಾರಿ ಲಿಂಗ ವಸ್ತ್ರದ ಕಟ್ಟಿಕೊಂಡು ಆ ಹಣದಿಂದ ವಿದ್ಯಾಸಂಸ್ಥೆ ಕಟ್ಟಿದ್ರೆ ಇವತ್ತು 360 ವಿದ್ಯಾಸಂಸ್ಥೆ. ಅಂದಿನ ಪೂಜ್ಯರು ಅಧ್ಯಯನ ಮಾಡಿದ್ದು ಅದು ಪಂಚಗವಿ ಮಠ. ಪಂಚಾಕ್ಷರ ಗವಾಯಿಗಳು ಕೂಡ ಅಧ್ಯಯನ ಮಾಡಿದ್ದು ಪಂಚಗವಿ ಮಠ. ಇವತ್ತು ಪಂಚಾಕ್ಷರ ಗವಾಯಿಗಳು ವೀರೇಶ್ವರ ಪುಣ್ಯಾಶ್ರಮದಿಂದ ಕನಿಷ್ಠ ಒಂದು 50 ಲಕ್ಷ ಜನಗಳಿಗೆ ಅನ್ನ ಬಟ್ಟೆ ವಿದ್ಯೆ ಕೊಟ್ಟು ಬಹಳ ಗಟ್ಟಿ ಮಾಡಿದಂತ ಈ ಮೂವರಿಗೂ ಕೂಡ ಎತ್ತರಕ್ಕೆ ಹೋದೈತಂದಾಗ ಈ ಗವಿ ಮಠ ಎಂಥದ್ದು ಅಂತ ನಾನು ಬಹಳ ಹೇಳೋದಿಲ್ಲ, ಸಮಯದ ಅಭಾವ. ಇಂಥ ಪಂಚಾಕ್ಷರ ಗವಾಯಿಗಳು ಮುಂದೆ ಹಿಂದೂಸ್ತಾನಿ ಬೇಕಂದ್ರು. ಅಬ್ದುಲ್ ವಹೀದ್ ಖಾನ್ರು ಬಂದರು, ನೀಲಕಂಠ ಓವಾಲ ಬಂದರು, ಉಭಯಗಾಲ ವಿಶಾರದರಾದರು, ಪ್ರಕಾಂಡ ಪಂಡಿತರಾದರು. ಹಾನಗಲಪ್ಪ ಹೇಳಿದ, ಗವಾಯಿ ನೀನು ಲಗ್ನ ಬೇಡ, ನಿನಗೆ ಸಂಸಾರ ಬೇಡ, ನಿನಗೆ ಶಿವದೀಕ್ಷೆಯನ್ನು ಮಾಡಿಸಿ ಅಖಂಡ ಬ್ರಹ್ಮಚರ್ಯ ದೀಕ್ಷೆಯನ್ನು ಕೊಟ್ಟು ಇದು ಆದದ್ದು ಕೇವಲ 22 ವರ್ಷದಲ್ಲಿ. ಕೇವಲ ಪಂಚಾಕ್ಷರ ಗವಾಯಿಗಳಿಗೆ 22 ವರ್ಷ. ಯಾರೇ ಸಾಧ್ಯ? ಅಬ್ದುಲ್ ವಹೀದ್ ಉಭಯಗಾನ ವಿಶಾರದರಾದರು. ಪುರಾಣ ಪ್ರವಚನ, ಕಥಾ ಕೀರ್ತನ, ತಬಲಾ ಇದರಲ್ಲಿ ಪ್ರಕಾಂಡ ಪಂಡಿತರಾಗಿ 1914ರಲ್ಲಿ ನುಡುಗುಂದಿ ಕುಪ್ಪದಲ್ಲಿ ಗಾನಯೋಗಿ ಸಂಚಾರಿ ಸಂಗೀತ ಪಾಠಶಾಲಾ ಶಿವಯೋಗ ಮಂದಿರ ಅಂತ ಸ್ಥಾಪನೆ ಮಾಡ್ತಾರೆ. ಅಲ್ಲಿಂದ ಪ್ರಾರಂಭವಾಯಿತು. ಎಲ್ಲಿಗೆ ಜಾಗ ಇಲ್ಲ. ಮುಂದೆ ನಡುಗುಂದಿ, ಕಮತಿಗಿ, ಬಾಗಲಕೋಟೆ, ಬಂಕಾಪುರ, ದಾವಣಗೆರೆ ಇಡೀ ಕರ್ನಾಟಕಾದ್ಯಂತವಾಗಿ ಸಂಚಾರ ಮಾಡ್ತಾರೆ. 80 ವಿದ್ಯಾರ್ಥಿಗಳನ್ನು ಹಿಂದಕ್ಕಿಟ್ಟುಕೊಂಡು ಅವತ್ತು ಬಸವರಾಜ ರಾಜರು, ಮತ್ತಿಗಿಟ್ಟು ಪಂಚಯ್ಯ, ಜಂಬಲದಿನಿ ಸಿದ್ದರಾಮ ಗವಾಯಿ, ಅರ್ಜುನ ಶಾ ನಾಕೋಡು, ಗುರು ಬಸವಾರ್ಯ, ಆಮೇಲೆ ಡಾಕ್ಟರ್ ಪಂಡಿತ ಪುಟ್ಟರಾಜ ಕವಿ ಗವಾಯಿಗಳು. ಏನು ಜಾಗ ಇಲ್ಲ. ಹಳ್ಳಿ ತಿರುಗಿ ಭಿಕ್ಷೆ ಬೇಡಿ ಜೋಳಿಗೆ ಹಾಕಿ 3 ಭಾಷೆಗಳ ಪ್ರಕಾಂಡ ಪಂಡಿತ ಪುಟ್ಟರಾಜ ಗವಾಯಿ ತಯಾರು ಮಾಡಬೇಕಾದ್ರೆ ಇದು ಎಷ್ಟು ದೊಡ್ಡದಾಗಿರುವಂತದ್ದು ಜಗತ್ತಿಗೆ ಉಳಿದು. ಇದು ಎಷ್ಟು ಅದ್ಭುತ. ಮುಂದೆ 22 ಇಸ್ವಿಗೆ ಪುಟ್ಟರಾಜ ಗವಾಯಿಗಳು ಕಲಿಯಾಗಿ ಬರ್ತಾರೆ. ಕೇವಲ 12 ವರ್ಷದಲ್ಲಿ ಉಭಯಗಾನ ವಿಶಾರದ, ಅಖಿಲವಾದ್ಯ ಕಂಠರವ, 3 ಭಾಷೆಗಳ ಪ್ರಕಾಂಡ ಪಂಡಿತ, ಅಖಂಡ ಬ್ರಹ್ಮಚಾರಿ. ಇಂಥ ವ್ಯಕ್ತಿಯನ್ನ ಪಟ್ಟಗಡ್ತಾರೆ ಪಂಚಾಕ್ಷರ ಗವಾಯಿಗಳು. ಪಂಚಾಕ್ಷರ ಗವಾಯಿಗಳ ಸಂಗೀತ ಅಂದ್ರೆ ಅವರಿಗೆ ನಾದ ಬ್ರಹ್ಮ ಅಂತ ಕರೀತಿದ್ರು. ಒಂದೇ ಉದಾಹರಣೆ ಹೇಳ್ತೀನಿ. ಒಮ್ಮೆ ಅವರ ಸಂಚಾರ ತೆರಿಗೆ ದೊಡ್ಡದು.
ಅದನ್ನು ಕಳ್ಕೊಂಡಿದ್ರು ಅವರು. ಆ ತೆಂಗಿಗೆ ಕಳೆದ್ರೆ 12 ವರ್ಷ ಆಗಿತ್ತು, ಅದು ಸಿಕ್ಕಿದ್ದಿಲ್ಲ. 12 ವರ್ಷ ಆಗಿತ್ತು, ಸಿಕ್ಕಿಲ್ಲ. ಒಮ್ಮೆ ಯಾವುದೋ ಊರಿಗೆ ಹೋದಾಗ ಆ ತೆಂಗಿ ಬೆಳಗ್ತಾರೋ ಕೈಗೆ ಉಳ್ಕೊಂತ ಬಂದಾಗ ಅಲ್ಲಿ ಹೋಗುವಂತ ಪಂಚಾಕ್ಷರ ಗವಾಯಿಗಳು ಆ ತೆಂಗಿ ನನ್ನ ನೋಡು ಅಂದ್ರು. ಎಲ್ರಿ ಬುದ್ಧಿ ಅಂದ್ರೆ ನಂದು ತೆಂಗಿ ತಗೊಳ್ಳೋದು. ಆ ತೆಂಗಿ ತಗೊಂಡು ಬಂದ್ರೆ ಅದರೊಳಗೆ ಪಂಚಾಕ್ಷರ ಗವಾಯಿಗಳು ಶಿವಯುಗ ಮಂದಿರ ಅಂತ ಇತ್ತು. ಆ ತೆಂಗಿ ಬೆಲೆ 12 ವರ್ಷ ಕಳೆದ ತೆಂಗಿ ನಾದ ಹಿಡ್ಕೊಂಡಿರುವಂತ ಗಾನವಿಗೆ ಬಂದಿದ್ದ ಪಂಚಾಕ್ಷರ ಗವಾಯಿಗಳು. ಅವರ ಹಾಡುವಾಗ ರಾಜರು ಹೇಳ್ತಾ ಇದ್ದ, ಅವರ ಹಾಡುವಾಗ ಸಂಗೀತ ಹಾಡ್ತಾ ಇರುವಾಗ 1.5 ತಾಸು ತೋಡಿ ರಾಗನೇ ಅದ್ಭುತ ಅಂತ. ರಾಜರುಗಳಿಗೆ ಒಂದು ತೋಡಿ ರಾಗವನ್ನು 8 ತಿಂಗಳು ಹೇಳಿದಂಥವರು ಪಂಚಾಕ್ಷರ ಗವಾಯಿಗಳು. 8 ತಿಂಗಳು ಒಂದೇ ಒಂದು ರಾಗವನ್ನು. ಅವಾಗವ ನಮ್ಮ ಅಜ್ಜೋರು ಬೇರೆ ಹೇಳ್ಬಾರ್ದಂದ್ರೆ, ಹುಚ್ಚ ನಿನಗೆ ಒಂದು ರಾಗವನ್ನು ಹೇಳಿದ್ರೆ 100 ರಾಗಗಳ ಜ್ಞಾನ ಆಗಬೇಕೆಂದಿದ್ದಂತೆ ಪಂಡಿತ ಪಂಚಾಕ್ಷರ ಗವಾಯಿಗಳು. ಅಷ್ಟು ಅದ್ಭುತ. ಅವರು ಹಾಡುವಾಗ ಗಂಟಿ ಮೇಲೆ ನಾಗರನ್ನು ಸುತ್ತಕೊಂಡು ಅವರ ಗಾನ ಕೇಳ್ತಿತ್ತು ಅಂದುಕೊಂಡಿದೆ. ಸುಸುರು ವ್ಯಕ್ತಿ ಪಸುರು ವ್ಯಕ್ತಿ ವ್ಯಕ್ತಿ ರಸಂ ಗಾನ ರಸಂ ಪಣಿ. ಹಾವುಗಳು ಶಿಶುಗಳು ಪಶುಗಳಿಗೆ ಕೂಡ ಸಂಗೀತವನ್ನು ಕೊಟ್ಟವರು ಪಂಚಾಕ್ಷರ ಗವಾಯಿಗಳು. ಪುಟ್ರಾಯ ಗವಾಯಿಗಳು ಬಂದ ಮೇಲೆ ಪಂಚಾಕ್ಷರ ಗವಾಯಿಗಳು ಲಿಂಗೈಕ್ಯರಾಗುವಾಗ ಗೇಣ ಜಗ ಇಲ್ಲ. ಪಂಚಾಕ್ಷರ ಗವಾಯಿಗಳ ಸಮಾಧಿ, ಪಂಚಾಕ್ಷರ ಗವಾಯಿಗಳ ಸಮಾಧಿ ಒಂದೇ. ಹೊರಕ ತಬಲಾ ಪೆಟ್ಟಿಗೆ, ಮುರುಕ ಪೆಟ್ಟಿಗೆ, ಹೊರಕ ತಬಲಾ. ಅವರು ಲಿಂಗೈಕ್ಯರಾಗುವಾಗ, ಪುಟ್ಟಯ್ಯ ನಾನಿನಗೇನು ಕೊಡಲಿಲ್ಲ, ಆಸ್ತಿ ಮಾಡಲಿಲ್ಲ, ಕಷ್ಟ ನಷ್ಟ ದುಃಖ ದುಮ್ಮಾನ ಎಲ್ಲವೂ ನನಗೆ, ಆಗ ನೀನು ಮಾತ್ರ ಇಡೀ ಜಗತ್ತಿನೊಳಗ ರಾಜನಾಗಿ ಮೆರೆಯುವಂತ ಆಶೀರ್ವಾದ ಮಾಡಿದವರು. ನಮ್ಮ ಪುಟ್ರಾಯ ಅಜ್ಜವರು ವೆಂಕಟೇಶ್ ಕುಮಾರ್ ನಾವಿದ್ದಾಗ 40 ವರ್ಷ ನಮಗೆ ಇಬ್ಬರಿಗೂ ಒಡನಾಟದ. ನಮ್ಮ ಗುರುಗಳು ರಾಷ್ಟ್ರಪತಿ ಅಲ್ಲ, ಪ್ರಧಾನಿ ಅಲ್ಲ, MLA MP ಅಲ್ಲ, ಲ್ಯಾಂಡರ್ ಅಲ್ಲ, ಕೋಟ್ಯಾಧಿಪತಿ ಅಲ್ಲ. ಪುಟ್ರಾಯ ಗವಾಯಿಗಳು ತಂಬೂರಿಯ 4 ತಂತಿಯನ್ನು ಮೀಟಿ ಸಂಗೀತ ಸುಧೆಯನ್ನು ಹರಿಸಿ ಇವತ್ತು ಗದಿಗಿನ ವೀರೇಶ್ವರ ಪುಣ್ಯಾಶ್ರಮಕ್ಕೆ 250 ಕೋಟಿ ಆಸ್ತಿ ಮಾಡಿದ್ದಾರೆ ಪಂಡಿತ ಪುಟ್ಟರಾಯ ಗವಾಯಿಗಳು. ಎಷ್ಟು 3,900 ತುಲಾಭಾರ, 2 ಬೆಳ್ಳಿ ತುಲಾಭಾರ, ಬಂಗಾರ ಕಿರೀಟ, ರಾಜ್ಯ ರಾಷ್ಟ್ರದ ಎಲ್ಲ ಪ್ರಶಸ್ತಿ ಬಂದರೂ ಕೂಡ ಒಂದು ಮಾತು ಹೇಳಿದ್ರು, ಅಂದು ಬಸವಣ್ಣ ನನಗಿಂತ ಹಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ. 900 ವರ್ಷ ಆದ ನಂತರವಾಗಿ ಏನು ಬಂದರೂ ಕೂಡ ನಾನು ಪುಟ್ಟ, ನಾನು ಸಣ್ಣವಂತ ಹೇಳಿದವರು ಬಸವಣ್ಣನ ಬಿಟ್ಟರೆ ಒಬ್ಬರೇ ಒಬ್ಬರು ಪುಟ್ಟರಾಜಕವಿ ಗವಾಯಿಗಳು. ನನಗೇನು ಗೊತ್ತಿಲ್ಲ. ಅವಾಗ ಪಂಚಾಕ್ಷರ ಗವಾಯಿಗಳು ಹಾಗೆಲ್ಲ ಕೊಡುವುದಂತೆ, ಯಪ್ಪ ನನ್ನ ಹೆಸರು ಬದಲು ಮಾಡಿರಿ, ಇವನ ಹೆಸರು ಬದಲು ಮಾಡಿ ಅಂದ್ರೆ ಹಾಗೆಲ್ಲ ಕೊಡೋದಂತ. ಬೇಡ, ಪುಟ್ಟಯ್ಯ ಅಂತ ಅದ ಇರಲಿ, ಅದ ಹೆಸರು ಬಹಳ ಚಂದ ಅದ, ಪುಟ್ಟಯ್ಯ ಅಂತನೇ ಇರಲಿ. ಒಂದು ಕಾಲ 1000 ವರ್ಷ ಆದರೂ ಕೂಡ ಇಂಥ ಪುಟ್ಟ ಜಗತ್ತಿನಾಗಿ ಎಂದು ಪುಟ್ಟ ಅನ್ನುವಂಥದ್ದು ಜಗತ್ತಿಗೆ ಪ್ರಸಿದ್ಧವಾಗಲಿ ಎನ್ನುವಂಥ ಮಾತನ್ನು ಹೇಳಿರುತ್ತೆ. ಅಂತ ಗುರುಗಳು ಹುಟ್ಟೇ ಇಲ್ಲ. ನಮ್ಮ ಗುರುಗಳು ಬಹಳ ದೊಡ್ಡವರು. ಅದು ಹೇಳ್ತಿದ್ರು ನಮ್ಮ ಅಜ್ಜವರು, ಗಿಡಮರ ಬಳ್ಳಿ ದೇವರೆಂದು ಪೂಜೆ ಮಾಡಿದವರು, ತೀರ್ಥ ಕ್ಷೇತ್ರ ದೇವರೆಂದು ಪೂಜೆಯನ್ನು ಮಾಡಿದವರು ಬಹಳ, ಕಲ್ಲು ಕಟ್ಟಿಗೆ ದೇವರೆಂದು ಪೂಜೆ ಮಾಡಿದವರು ಬಹಳ. ಆದರೆ ಅಂಧರನ್ನ, ಅನಾಥರನ್ನ, ದೀನರನ್ನ, ದಲಿತರನ್ನ ಒಪ್ಪಿಕೊಂಡು ಪೂಜಾ ಮಾಡಿದವರು ಒಬ್ಬರೇ ಒಬ್ಬರು ಸಂಗೀತ ಪ್ರಪಂಚದ ಜಗದ್ಗುರು ಡಾಕ್ಟರ್ ಪಂಡಿತ ಪುಟ್ಟರಾಜ ಗವಾಯಿಗಳು ಒಬ್ಬರು. ಇಂಥ ಗುರುಗಳ ಚರಿತ್ರೆ ಅದು ಬಹಳ ದೊಡ್ಡದಾಗಿರುವಂಥದ್ದು, ಬಹಳ ಎತ್ತರವಾಗಿರುವಂಥದ್ದು. ಏನೋ ಒಂದು ಅವಕಾಶ ಬಂತು, ಜಗದ್ಗುರು ಮಹಾಸನ್ನಿಧಾನ, ವೆಂಕಟೇಶ್ ಕುಮಾರು, ನಮ್ಮ ಲೋಕೇಶ್ವರನವರು, ನಮ್ಮ ಗುರುಗಳು 27 ವರ್ಷ ಒಡನಾಟ. ಆಮೇಲೆ ನಮ್ಮ ಪಾಟೀಲರು, ಸುಗಮ ಸಂಗೀತ ಗಾಯಕರು. ಇವತ್ತು ಪಂಚಾಕ್ಷರ ಗವಾಯಿಗಳು ಎಲ್ಲಿ ಹೋಗ್ಯಾರ ಗೊತ್ತಾ? ನಿಮ್ಮ ಮೈಸೂರು ಹೆಸರು ಕೊಟ್ಟೈತಲ್ಲ, ಗಾನವಿಗೆ ಪಂಚಾಕ್ಷರಿ ರಾಷ್ಟ್ರೀಯ ಪ್ರಶಸ್ತಿ. 1 ವರ್ಷ ಹಿಂದೂಸ್ತಾನಿಗೆ, 1 ವರ್ಷ ದಕ್ಷಿಣಾದಿಗೆ, ಒಬ್ಬ ಕಲಾವಿದನಿಗೆ ಆ ಪ್ರಶಸ್ತಿ ಕೊಟ್ಟು 10 ಲಕ್ಷ ರೂಪಾಯಿ ಪಂಚಾಕ್ಷರ ಗವಾಯಿಗಳ ಹೆಸರಿನ ಕಲಾವಿದರಿಗೆ ಪ್ರಶಸ್ತಿ ಕೊಡ್ತಾರೆ ಘನ ಸರ್ಕಾರ. ಅದಕ್ಕೆಲ್ಲ ಹೋರಾಡಿದಂಥ ಗಂಡು ಅಂದರೆ ನಮ್ಮ ಸದಾಶಿವ ಪಾಟೀಲ, ಮುಜುಗುಣೇಶ್ ಗಂಡವಾರ ಬಂದಿದ್ದಾರೆ. ನಮ್ಮ ಅಜ್ಜ ಎಲ್ಲಿ ಹೋಗಿದ್ದಾನೆಂದರೆ ವಿಶ್ವಮಟ್ಟದಲ್ಲಿ. ಇವತ್ತು ಅಂತಾರಾಷ್ಟ್ರೀಯ ಗಾಯಕಿ ಪರ್ವೀನ್ ಸುಲ್ತಾನ್ ಅವರಿಗೆ ಗಾನಯೋಗಿ ಪಂಚಾಕ್ಷರಿ ಅಂತ ಪ್ರಸಿದ್ಧಿ ಕೊಟ್ಟಾರ. ಪಂಚಾಕ್ಷರ ಗವಾಯಿಗಳ ಹೆಸರು ಇಡೀ ಭಾರತ ಅಲ್ಲ,
ಇಡೀ ವಿಶ್ವದ ತುಂಬ ಇವತ್ತು ಬೆಳಗುತ್ತದಂದ್ರೆ ಮೈಸೂರು ಭಾಗದ ಪಂಚಾಕ್ಷರಿ ಎಂದು ಬಿರುದು ಕೊಟ್ಟಿರಲ್ಲ, ಅದು ನಿರಂತರವಾಗಿ ಉಳಿದೈತಿ. 180 ರಾಷ್ಟ್ರಗಳಲ್ಲಿ ವಿಶ್ವವಿಖ್ಯಾತ ಮೈಸೂರು ದಸರಾ ಹೆಂಗೈತಿ, ಹಾಗೆ 180 ರಾಷ್ಟ್ರಕ್ಕೂ ಕೂಡ ಪಂಡಿತ ಪಂಚಾಕ್ಷರ ಗವಾಯಿಗಳು ಪ್ರಸಾರವಾಗಲಿ ಎನ್ನುವಂಥ ಮಾತನ್ನು ಹೇಳಿ ನನ್ನ 2 ಮಾತುಗಳನ್ನ ಲೇಟ್ ತಡ ಆಗಿದ್ರೆ ಸಾರಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಅಂತ ಏನದ ಅಪ್ಪಗಳ ಪಾದಕ ನಾನು ವಿನಂತಿ ಪ್ರಾರ್ಥನೆ ಮಾಡ್ಕೊಳ್ತೇನೆ. ಅವರು ಬಂದು ಮಾತಾಡುವಷ್ಟು ಶಕ್ತಿ ನನಗಿಲ್ಲ. ಇವತ್ತು ಲಕ್ಷ ಅಲ್ಲ, ಕೋಟಿ ಕೋಟಿ ವಿದ್ಯಾರ್ಥಿಗಳ ಬದುಕನ್ನ ಬೆಳಗಿದಂತ ಜಗದ್ಗುರು ಮಹಾಸನ್ನಿಧಾನ. ಇದು ಗಾನಯೋಗಿ ಕಲಾ ಟ್ರಸ್ಟಿಗೆ ಘನ ಸರ್ಕಾರದಿಂದ ಏನಾದರೂ ಒಂದು 2 ಎಕರೆ ನಿವೇಶನವನ್ನು ಕೊಟ್ಟರೆ, ಇಲ್ಲೊಂದು ಸಂಸ್ಥೆಗಿಂದ ಒಂದು ಎರಡನೇ ವೀರೇಶ್ವರ ಪುಣ್ಯಾಶ್ರಮ ಆತಂದ್ರೆ ಜಗದ್ಗುರು ಸನ್ನಿಧಾನ ಅಧ್ಯಕ್ಷರು ಪೋಷಕರು ಲಕ್ಷಾಂತರ ಮಕ್ಕಳಿಗೆ ಸಂಗೀತ ವಿದ್ಯೆಯನ್ನ ಜಗತ್ತಿನ ಅಂತ ಪ್ರಸಾರ ಮಾಡಲಿಕ್ಕೆ ಮಹಾಸನ್ನಿಧಾನ ಕೃಪಾ ಸದಾ ಇರಲಿ. ಅವರಷ್ಟು ಎತ್ತರ ನಾಡಿಯೊಳಗೆ ನಾ ಕಂಡಿಲ್ಲ. ಅವರ ಬಲಪಾದ ಹೆಬ್ಬರಳು ತುದಿಯಿಂದ ಸ್ವಲ್ಪ ಲಕ್ಷ ಕೊಟ್ಟು ಬಿಟ್ಟರೆ ನಮ್ಮ ವೀರೇಶ್ವರ ಪುಣ್ಯಾಶ್ರಮ ಜಗತ್ತಿನಾದ್ಯಂತ ಬದುಕ್ತದೆ. ನಮ್ಮ ಆನಂದ ಕುಮಾರ ಬಹಳ ಸಣ್ಣ, ವಯೋಮಾನ ಸಣ್ಣವರು, ಆದ ಅದ್ಭುತ ಗಾಯಕ, ನೌಕರಿ ಮಾಡ್ತಾನೆ, ಪುಟ್ಟಯ್ಯನದ ದೇವರ ಸಮಾನ. ಅವನ ಸಂಘಟನಾ ಚತುರ, ಯಾವತ್ತೂ ಕ್ಷೇಮ ಮಾಡುವಂಥವ, ಓಡಾಡ್ತಕ್ಕಂಥವನು, ಬಹಳ ಭಕ್ತಿ. ಅವನಿಗೆ ಪ್ರೋತ್ಸಾಹ ನೀವೆಲ್ಲರೂ ಕೊಟ್ರಿ ಅಂದರೆ ಇಂಥ 100 ಸಮಾರಂಭಗಳನ್ನ ಮಾಡುವಂಥ ಆನಂದ ಕುಮಾರನಿಗೆ ಚಪ್ಪಾಳೆ ಪ್ರಾರ್ಥ ಮಾಡಬೇಕಂತ. ಸೈಡಿ ಬನ್ನಿ ಸರ್. ಧ್ಯಾನಿಸಿಕೊಂಡು ತನ್ನ ವಿದ್ಯಾರ್ಥಿಗಳಾಗಿರುವಂಥ ಗಾನಯೋಗೇಶ್ವರನಿಗೆ ಪದ್ಮಭೂಷಣ ಡಾಕ್ಟರ್ ಪಂಡಿತ ಪುಟ್ಟರಾಜ ಗುರುಗಳ ಶ್ರೀಪಾದವನ್ನು ಕೂಡ ಮಸ್ತಕದಲ್ಲಿ ಎತ್ತಿಕೊಂಡು ಪಂಡಿತ್ ಪಂಚಾಕ್ಷರ ಗುರುಗಳು ಡಾಕ್ಟರ್ ಪಂಡಿತ ಪುಟ್ಟರಾಜ ಗುರುಗಳ ಜಯಂತಿ ಉತ್ಸವ ಕಾರ್ಯಕ್ರಮದ ದಿವ್ಯ ಪಾವನ ಸಾನ್ನಿಧ್ಯವನ್ನು ವಹಿಸಿಕೊಂಡಂತಹ ಪರಮ ಪೂಜ್ಯರು, ಶಿಕ್ಷಣ ಪ್ರೇಮಿಗಳು, ಸರ್ವ ಧರ್ಮದ ಬಡ ಮಕ್ಕಳ ಪಾಲಿಗೆ ದೇವರು ಅನಿಸಿಕೊಂಡಿರುವಂಥ ಪರಮ ಪೂಜ್ಯ ಡಾಕ್ಟರ್ ಶ್ರೀಮನ್ ಮಹಾರಾಜ ನಿರಂಜನ ಜಗದ್ಗುರು ಶಿವರಾತ್ರಿ ದೇಸಿ ಕೇಂದ್ರ ಮಹಾಪಾವ ಪರಮ ಪೂಜ್ಯ ಗುರುಗಳ ಪಾದಕ್ಕೆ ಭಕ್ತಿಯಿಂದ ನಮಸ್ಕರಿಸಿ, ಹಾಗೂ ಪಂಚಗವಿ ಮಠದ ಪರಮ ಪೂಜ್ಯರಾಗಿರುವಂಥ ಪರಮ ಪೂಜ್ಯ ಶ್ರೀಕಂಠ ಮಹಾಸ್ವಾಮೀಜಿಯವರ ಪಾದಕ್ಕೆ ಭಕ್ತಿಯಿಂದ ನಮಸ್ಕರಿಸಿ, ಶರಶ್ಚಂದ್ರ ಮಹಾಸ್ವಾಮೀಜಿಯವರು ಕುಂದೂರು ಮಠ ರಮಣಿ ಪೂಜ್ಯ ಗುರುಗಳ ಪಾದಕ್ಕೆ ಭಕ್ತಿಯಿಂದ ನಮಸ್ಕರಿಸಿ, ಹಾಗೂ ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೂ, ಸನ್ಮಾನಿತರಿಗೂ, ಪತ್ರಿಕೆ ಮಾಧ್ಯಮದವರಿಗೂ, ಮುಂಭಾಗದಲ್ಲಿರುವ ಆಶ್ರಮದ ವಿದ್ಯಾರ್ಥಿಗಳು ತಮ್ಮೆಲ್ಲರ ಅಂತರಾತ್ಮ ಚೈತನ್ಯಕ್ಕೆ ಶರಣವನ್ನು ಸಮರ್ಪಿಸಿ, ಇಲ್ಲಿ ತನಕ ನಮ್ಮ ಪಂಡಿತ್ ಎನ್ ವೆಂಕಟೇಶ್ ಕುಮಾರ್ ಗವಾಯಿಗಳವರು ಹಾಗೂ ಪಂಡಿತ್ ಎನ್ ಕಲ್ಯಾಣ ಶಾಸ್ತ್ರಿಗಳು ಅವರ ಮಾತನ್ನು ಕೇಳಿದ ಮೇಲೆ ನಿಮಗೆಲ್ಲ ಆಶ್ರಮದ ಗುರುಗಳ ಬಗ್ಗೆ ಪರಿಚಯ ತಾವೆಲ್ಲ ಮಾಡಿಕೊಟ್ಟಿದ್ದಾರೆ. ನಾನೇ ಹೆಚ್ಚಿಗೆ ಹೇಳೋದಿಲ್ಲ. ವಿಶೇಷವಾಗಿ ಹೇಳ್ಬೇಕಂದ್ರೆ ಈ ಪಂಡಿತ್ ಎನ್ ವೆಂಕಟೇಶ್ ಕುಮಾರ್ ಗವಾಯಿಗಳು, ಪದ್ಮಭೂಷಣ ಡಾಕ್ಟರ್ ಪಂಡಿತ್ ಎನ್ ವೆಂಕಟೇಶ್ ಕುಮಾರ್ ಗವಾಯಿಗಳು, ಒಂದು ಲಕ್ಷ್ಮೀಪುರ ಅಂತಂದ್ರೆ ಸಣ್ಣ ಚಿಕ್ಕ ಹಳ್ಳಿಯ ಒಳಗೆ ಹುಟ್ಟಿದಂಥ ಬಡ ಕುಟುಂಬದಾಗ ಹುಟ್ಟಿದಂಥ ಎನ್ ವೆಂಕಟೇಶ್ ಕುಮಾರ್ ಗವಾಯಿಗಳು ಕರ್ನಾಟಕ ಅಲ್ಲ, ಭಾರತ ದೇಶ ಅಲ್ಲ, ಅಂತಾರಾಷ್ಟ್ರದಲ್ಲಿ ಕೂಡ ಇವತ್ತು ಪರಮಾತ್ಮ ಕೊಟ್ಟಂತ ಸೂರ್ಯಚಂದ್ರ ಹೆಂಗ ಜಗತ್ತಕ್ಕೆ ಬೆಳಕು ಕೊಡ್ತಾರೆ, ಹಾನಗಲ್ಲ ಕುಮಾರಸ್ವಾಮಿಗಳು ಕೃಪಾಶೀರ್ವಾದದಿಂದ, ಪಂಡಿತ ಪಂಚಾಕ್ಷರ ಗುರು ಕೃಪಾಶೀರ್ವಾದದಿಂದ ಪಂಡಿತ ಪುಟ್ಟರಾಜ ಗುರುಗಳು ಬೆಳೆಸಿದಂಥ ಸೂರ್ಯ ಚಂದ್ರ ಅಂದರೆ ಸಂಗೀತ ಮೂಲಕವಾಗಿ ಇವತ್ತು ಅವರು ಸಂಗೀತ ಹಾಡ್ತಾರಂದ್ರೆ ಸಂಗೀತದೊಳಗೆ ಪಂಚಾಕ್ಷರ ಗವಾಯಿಗಳು, ಪುಟ್ಟರಾಜ ಗವಾಯಿಗಳು
ಆ ಸಂಗೀತದೊಳಗ ದರ್ಶನ ಆಕರನ್ನಷ್ಟು ಮೈ ತುಂಬ ಆಡುವಂಥ ಶಕ್ತಿ ಸಂಗೀತ ಕೃಷ್ಣರು ಬಹಳ ಹಿರಿಯರು, ಅಷ್ಟೇ ಸರಳ ಹೃದಯ. ಅಂತ ಒಬ್ಬ ಪಂಡಿತರು ಸರಳ ರೀತಿ ನೋಡಿಬಿಟ್ರೆ ಸಣ್ಣ ಮಕ್ಕಳು ಕಂಡ್ರು ಕೂಡ ನಮಸ್ಕಾರ ಮಾಡ್ತಾರೆ. ಆದರೆ ಅವರು ಏನಂತಾರ, ಏ ಬೇಡ ಬೇಡ, ನಾವು ಆಶ್ರಮದ ವಿದ್ಯಾರ್ಥಿ, ಅಡ್ಡೋಗ ಗುರುಗಳಿಗೆ ನಮಸ್ಕಾರ. ಎಂಥ ಸರಳತೆ, ಅಂಥ ಪಂಡಿತೋತ್ತಮರು. ಅವರ ಸಂಗೀತ ಇಡೀ ವಿಶ್ವದಲ್ಲಿ ಪಂಡಿತ್ ಎನ್ ವೆಂಕಟೇಶ್ ಕುಮಾರ್ ಅಂದ್ರೆ ಸಾಕು, ಅಂತಾರಾಷ್ಟ್ರ ಹೊರದೇಶದವರು ಕೂಡ ಅವರ ಹೆಸರನ್ನು ಕೇಳ್ಕೊಂಡು ಬರ್ತಾರೆ ಆಶ್ರಮಕ್ಕೆ. ಅಂತ ಪಂಡಿತರು 100 ಕಾಲ ಅವರಿಗೆ ಅವಶ್ಯ ಆರೋಗ್ಯ ಭಾಗ್ಯ ಗುರುಕುಮಾರ್ ಪಂಚಾಕ್ಷರ ಪುಟ್ಟರಾಜುಗಳು ಕೊಡಲಿ ಅಂತ ಬಯಸಿ, ಹಾಗೆ ನಮ್ಮ ಪಂಡಿತ್ ಎಂ ಕಲ್ಲಿನ ಶಾಸ್ತ್ರಿಗಳು ಅವರೆಲ್ಲ ಸಮಕಾಲೀನವರು. ಆ ಕೀರ್ತನದೊಳಗೆ ಆಶ್ರಮದ ಸಂಗೀತ ಅಂದರೆ ಪಂಡಿತ್ ಎನ್ ವೆಂಕಟೇಶ್ ಕುಮಾರ್ ಗವಾಗಳು ಮತ್ತು ಡಿ ಕುಮಾರ್ ರಸ್ತು ಅವಳಿ ಜೋಡಿ ಇದ್ದಂಗೆ. ನಮ್ಮ ಆಶ್ರಮದಾಗ ಜಾತ್ರೆ ಒಳಗೆ ಮಂಗಲ ಸಂಗೀತ ಅಂದ್ರೆ ಅವರಿಬ್ಬರು ಅವಳಿ ಜೋಡಿ ಇದ್ದಂಗೆ ಅಂತ. ಹಾಗೆ ಕೀರ್ತನದಲ್ಲಿ ಕೂಡ ನಮ್ಮ ಭಾರತೇಶ್ ಬೆಂಗಳೂರು ಅವರು ಹಾಗೂ ಪಂಡಿತ್ ಎನ್ ಕೈಲಾಸ ಇವರಿಬ್ಬರು ಅವಳಿ ಜೋಡಿ ಇದ್ದಂಗೆ. ಅಂದ್ರೆ ಆಶ್ರಮದಲ್ಲಿ ಹಿರಿಯ ಕೀರ್ತನ ಪುರಾಣ ಅನೇಕದಲ್ಲಿ ಕೂಡ ಬಹಳ ಪಂಡಿತೋತ್ತಮರಾದಂಥ ಪಂಡಿತ ಎನ್ ಕನ್ಯಾಶಾಸ್ತ್ರಿ ಎಲ್ಲ ಲಿಖಿತ ಮುಖಾಂತರವಾಗಿಯೇ ಅವರು ಮಾತಾಡ್ತಾರೆ, ಸಾಕ್ಷಿ ಮುಖಾಂತರವಾಗಿಯೇ ಮಾತಾಡೋದು. ಅಂತ ಹಿರಿಯರು ನಿಜಕ್ಕೂ ಅವರು ಮಾತನಾಡಿದ್ದು ಕೇಳಿದರೆ ಗುರುಗಳು ಇಲ್ಲೇ ಅದರೇನು ಅನ್ನೋ ಭಾವ ತಂದುಕೊಟ್ಟರು. ಅಂತ ಪಂಡಿತ ಕನ್ಯಾಶಾಸ್ತ್ರಿ 100 ಕಾಲ ಆಯುಷ್ಯ ಆರೋಗ್ಯ ಗುರುಗಳು ಕೊಳ್ಳಿ ಅಂತ ಬಯಸಿ, ನಮ್ಮ ಪಂಡಿತ್ ಸದಾಶಿವ ಪಾಟೀಲ್ ಸರ್ ಅವರು ಕೂಡ ವಿಶೇಷವಾಗಿ ನಮ್ಮ ಶಾಸ್ತ್ರಿಗಳು ಹೇಳಿದರು, ಪಂಡಿತ್ ಪಂಚಾಕ್ಷರ ಗುರುಗಳು ಇವತ್ತು ರಾಷ್ಟ್ರ ಪ್ರಶಸ್ತಿ ಆಗಬೇಕಾದ್ರೆ ಬಹಳ ವಿಶೇಷವಾಗಿ ಶ್ರಮ ಪಟ್ಟಂಥವ್ರು. ಇವತ್ತು ನಮ್ಮ ಉತ್ತರ ಕರ್ನಾಟಕದ 2ನೇ ಎಸ್ವಿ ಅಂದ್ರೆ ತಪ್ಪಾಗೋದಲ್ಲ ಅಂತ ಪಂಡಿತ್ ಸದಾಶಿವ ಪಾಟೀಲ್ ಸರ್ ಈ ಪಂಚಾಕ್ಷರ ಗವಾಯಿದು ರಾಷ್ಟ್ರ ಪ್ರಶಸ್ತಿ ಮಾಡೋ ಸಲುವಾಗಿ ಬಹಳಷ್ಟು ಶ್ರಮಿಸಿದವರು. ಇವತ್ತು 10 ಲಕ್ಷ ರೂಪಾಯಿ ಕೊಟ್ಟವ್ರ ಜೊತೆಗೆ ಆ ಹೆಸರನ್ನು ಕೊಡುವಂಥದ್ದು. ಆ ಸಂದರ್ಭದಲ್ಲಿ ನಮ್ಮ ಸದಾಶಿವ ಪಾಟೀಲ್ ಸರ್ ಅವರು, ನಮ್ಮ ನಿಜಗುಣಿ ದಿಂಡೂರು ಇಲ್ಲಿ ಬಂದ ನಿಜಗುಣಿ ಅವರು ಕೂಡ ಆ ಸಂದರ್ಭದಲ್ಲಿ ಶ್ರಮಿಸಿದವರು. ಹಾಗೂ ಪಂಡಿತ್ ನಮ್ಮ ಆಶ್ರಮದ ಮ್ಯಾನೇಜರ್ ಅಂತ ಪಂಡಿತ್ ಹೇಮರಾಜ್ ಶಾಸ್ತ್ರೀಜಿ ಅವರು, ನಮ್ಮ ಪಂಡಿತ್ ಎಂ ವೆಂಕಟೇಶ್ ಕುಮಾರ್ ಗೌಡ ಕಲ್ಯಾಣ ಶಾಸ್ತ್ರಿಗಳು, ನಮ್ಮ ಶಿವಲಿಂಗ ಶಾಸ್ತ್ರಿಗಳು, ಹಿಂಗ ಅನೇಕ ಎಲ್ಲ ಶ್ರಮಿಸಿದವರು. ನಿಜಕ್ಕೂ ಇವತ್ತು ಗುರುಗಳ ರಾಷ್ಟ್ರ ಪ್ರಶಸ್ತಿ ಆಯಿತು, ಬಹಳಷ್ಟು ಆನಂದ ಸಂತೋಷ. ಹಾಗಾಗಿ ಪಂಡಿತ ಪುಟ್ಟರಾಜ ಗುರುಗಳದು ಕೂಡ ಮುಂದಿನ ದಿನಮಾನದಲ್ಲಿ ಕೂಡ ಅವ್ರದ್ದು ಸರ್ಕಾರದಿಂದ ಹುಟ್ಟಹಬ್ಬ ಕೂಡ ಆಚರಣೆ ಮಾಡುವಂಥ ಒಂದು ಇಚ್ಛೆ ಸರ್ಕಾರಕ್ಕೆ ಭಗವಂತ ಕೊಡಲಿ ಅಂತೇಳಿ ಸಂದರ್ಭದಲ್ಲಿ ಬೇಡ್ಕೊಳ್ತಾ, ಹಾಗೆ ಇವತ್ತು ಅವರೆಲ್ಲ ಮಾತಾಡೋದಕ್ಕೆ ನಾನು ಏನು ಮಾತಾಡಬೇಕಂದ್ರೆ ನೆನಪ ಅಷ್ಟೊಂದು ವಿಶೇಷವಾಗಿ ಇವತ್ತು ಇಲ್ಲಿ ಎಲ್ಲ ನಮ್ಮ ಹನುಮಂತ ಕುಮಾರ್ ಪಡಗೋಲೂರು ಪ್ರತಾಪ್ ಮಾಸ್ತರ್ ನಮ್ಮ ಮುದ್ಲಾಪುರ ಬ್ಲೈಂಡ್ ಹಾಸ್ಟೆಲ್ ಮಕ್ಕಳು ಬಹಳ ಚಂದ ಆಡಿದ್ರು ಪ್ರಾರ್ಥನಾ ಗೀತೆ. ಅವರಿಗೆ ಆಗಲಿ ಎಲ್ಲರಿಗೂ ಕೂಡ ವಿಶೇಷವಾಗಿ ನಮ್ಮ ಆನಂದ್ ಕುಮಾರ್ ಸಂಗೀತ ಗಾಯಕ, ಯುವ ಗಾಯಕ, ಒಳ್ಳೆಯ ಗೀತೆಗಳನ್ನು ಹಾಡ್ಯಾರ. ಇಲ್ಲೇ ಅವರು ಇದೇ ಮೈಸೂರು ಭಾಗದಾಗ ಒಬ್ಬ ರೈತ, ಅವ್ರ ಹೆಸರು ಈಶ್ವರ ಏನೈತಿ, ಬಹಳ ಒಳ್ಳೆ ಸಾಹಿತ್ಯ ಬರೀತಾರೆ, ಅಂಥ ಸಾಹಿತ್ಯನ ಹಾಡ್ಯಾರ. ಹಾಗಾಗಿ ಇದಕ್ಕೆಲ್ಲ ನಿಜಕ್ಕೂ ನಮ್ಮ ಕರ್ನಾಟಕದ ಒಳಗಂದ್ರೆ ಇವತ್ತು ಬಡ ಮಕ್ಕಳು ಸರ್ವ ಧರ್ಮದ ಮಕ್ಕಳಿಗೆ ಊಟ ವಸತಿ ವಿದ್ಯೆ ಉಚಿತವಾಗಿ ಕೊಡುವಂಥ ಸಂಸ್ಥೆ ನಮ್ಮ ಸುತ್ತೂರು ಪರಮ ಪೂಜ್ಯ ಜಗದ್ಗುರು ಶಿಕ್ಷಣ ಸಂಸ್ಥೆ ಅಂದ್ರೆ ತಪ್ಪಾಗೋದಿಲ್ಲ. 350-60 ಸಂಸ್ಥೆ ಬರೀ ನಮ್ಮ ದೇಶ ಎಲ್ಲ ಹೊರದೇಶದ ಕೂಡ ಅಂತ ಸಂದಿದ್ದೇವು. ಬಹಳಷ್ಟು ಪ್ರೀತಿ, ಬಹಳಷ್ಟು ನಮ್ಮಂತ ಕಂಡಿದ್ದವರು ಕಂಡ್ರೆ ಮೊನ್ನೆ ಜಾತ್ರೆಗೆ ಹೋದರ್ಸ್ ಕರೆಸಿದಾಗ ನಾವು ಗದಗ ಮುಟ್ಟತನ ಎಲ್ಲಿದ್ದೀರಿ, ಹೆಂಗಿದ್ದೀರಿ, ಮುಟ್ಟಿದ್ರಿ ಇಲ್ಲ, ಒಬ್ಬ ದೊಡ್ಡ ಗುರುಗಳು ಅಷ್ಟು ನಮ್ಮಂತ ಸಣ್ಣವರಿಗೆ ಅಷ್ಟು ಪ್ರೀತಿ ಮಾಡ್ತಾರೆ. ನಿಜಕ್ಕೂ ಅವರು ಬಹಳ ದೊಡ್ಡ ಗುಣ. ಅಂತ ಗುರುಗಳು ವಿಶೇಷವಾಗಿ ಈಗ ನಮ್ಮ ಶಾಸ್ತ್ರಿ ಹೇಳಿದಾಗ ಅದನ್ನು ಕೂಡ ಅವರು ಪ್ರಯತ್ನ ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಪಾದದಲ್ಲಿ ಬೇಡ್ಕೊಳ್ತಾ, ಮತ್ತೊಮ್ಮೆ ಆ ಜಗದ್ಗುರು ಮಹಾಸನ್ನಿಧಿಯವರ ಪಾದದಲ್ಲಿ ಏನಂದರೆ ನಮ್ಮ ಆಶ್ರಮ ಜಾತ್ರೆಗೆ ಅವರು ಕೂಡ ದಯಮಾಡಿಸಲಿ ಅಂತ ಹೇಳಿಸಿ, ಕೊನೆಗೆ ಇನ್ನೊಂದು ಮಕ್ಕಳಿಗೆ ಸಂಸ್ಥೆಯ ಈ ಗಾನ ಕಲಾ ಟ್ರಸ್ಟ್ ಸಂಸ್ಥೆಯ ನಮ್ಮ ಅಧ್ಯಕ್ಷರಾಗಿದ್ದ ಲೋಕೇಶಪ್ಪ ಒಳಗೊಂಡಂತೆ ಎಲ್ಲ ಪದಾಧಿಕಾರಿಗಳು
ಮತ್ತೊಮ್ಮೆ ಅದು ಎಲ್ಲರಿಗೂ ವಂದಿಸಿ, ಇನ್ನೊಂದು ವಿಶೇಷ ಅಂತಂದರೆ, ನಾನು ನಿನ್ನೆ ಪಂಡಿತ್ ಎಂ ವೆಂಕಟೇಶ್ ಕುಮಾರ್ ಗವಾಯಿಗಳಿಗೆ ನಾನು ಒಬ್ಬರ ಕಡೆಯಿಂದ ಫೋನ್ ಹಚ್ಚಿಕೊಟ್ಟಿದ್ದೆ. ಯಾರು ಅಂತ ಕೇಳಿದರೆ, ಈ ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಾರಲ್ಲ, ಅರುಣ ಭಗವತನ ಯೋಗಿ ಅರುಣ್ ಅವ್ರ ಹತ್ರ ನಿನ್ನೆ ನಾವು ಹೋಗಿದ್ದೀವಿ. ಹೋದಾಗ ನಮ್ಮ ಆಶ್ರಮದ್ದು ಕಲ್ಲಿನ 3 ಗದ್ದಿಗೆ ಶಿಲಾ ಮಂದಿರ ಮಾಡಬೇಕು ಅಂತೇಳಿ ಹೋದಾಗ ಕೇಳಿದಾಗ ಆ ಮನುಷ್ಯ ಎಷ್ಟು ಭಕ್ತಿ ಪ್ರೀತಿಯಿಂದ ಈ ಮೂವರದಲ್ಲ ಇವ್ರದ್ದು ಮಾಡೋ ಸೇವೆ ನನಗೆ ಸಿಕ್ಕತ್ತೆ ಅಂದ್ರೆ ನಾನು ಪುಣ್ಯವಂತ, ನಾನು ಮಾಡ್ಕೊಡ್ತೀನಿ ಅಂತ ಹೇಳಿ ಒಪ್ಕೊಂಡ್ರು. ಆ ಕಲ್ಲಿನ 3 ಗದ್ದಿಗೆ ಮತ್ತು ಗೋಪುರ, ಅದಕ್ಕಾಗಿ ಅಂತ ನಾನು ವೆಂಕಟೇಶ್ ಗವಾಯಿಗೆ ಹೆಚ್ಚಿಕೊಟ್ಟಾಗ ಭಾಳ ಖುಷಿ ಆದ್ರು. ಗವಾಯಿಗಳು ಕೂಡ ಭಾಳ ಚಲೋ ಆತ ಅಂತೇಳಿ ಅಂಥವ್ರು ಕೂಡ ಅವರಿಂದ ಅದು ಗದ್ದಿಗೆ ಕೂಡ ಕಲ್ಲಿಂದ ಮಾಡಿಸ್ಬೇಕಂತೇಳಿ ಕೇಳಿದಾಗ ಬರ್ತೀವಂದ್ರು. ಅದನ್ನೆಲ್ಲ ನಿನ್ನೆ ದಿನ ನಮ್ಮ ಮಾತಾಜಿಯವರು ಕೂಡ ದಯಮಾಡಿಸಿದ್ರು. ಪರಮ ಪೂಜ್ಯ ನಂದೇಶ್ವರ ಮಾತಾಜಿಯವರು ಕೂಡ ಪಂಚಾಕ್ಷರ ಗುರುಗಳು ಅಲ್ಲಿ ಕಲಿಸಿದಂಥ ಪಂಚಗಲಿ ಮಠ ಗೌರಿಶಂಕರ ಪರಮ ಪೂಜ್ಯರಂದರೆ ಅವರು ಹೇಗಿರ್ಬೋದು, ಹೆಂಗಿರ್ಬೋದು, ಆ ಒಂದು ಸ್ಥಳ ನಾವು ನೋಡಲೇಬೇಕಂತ ತಿಳ್ಕೊಂಡು ನಿನ್ನೆ ಬಂದಿದ್ರು. ಬಂದರೆ ಅವರು ವಿಶೇಷವಾಗಿ 3,500 ಗಿಡಮೂಲಿಕೆ ಔಷಧಾಗಲಿ ಎಲ್ಲ ಒತ್ತಿಗೆ ಹೇಳ್ತಕ್ಕಂಥದ್ದು ಭಾಳ ವಿಶೇಷ. ಅವರಮ್ಮ ಕೂಡ ಮಾತಾ ಮಾಣಿಕೇಶ್ವರಮ್ಮರು ಕೂಡ ಹುಟ್ಟುತ್ತಾ ಹಾಲು ಕುಡಿದಿಲ್ಲ, ಲಿಂಗದೊಳಗೆ ಆಗತನ ಒಂದಡಿ ನೀರು ಕುಡಿದಿಲ್ಲ, 86 ವರ್ಷ ಅಂಥ ಪೂಜ್ಯರ ಶಿಷ್ಯರು. ಅವರು ಕೂಡ ಪಂಚಾಕ್ಷರ ಗುರುಗಳು ಇಂಥಲ್ಲಿ ಕಲ್ತಾರಂದ್ರೆ ಆ ಸ್ಥಳ ನೋಡೋದೇ ಭಾಗ್ಯ ಅಂತ ತಿಳ್ಕೊಂಡು ದಯಮಾಡಿಸಿದ್ರು. ಅನಿವಾರ್ಯ ಕಾರಣ ಅವರು ಎಣ್ಣೆಗುಂದಿಲಿಂದ ಫೋನ್ ಮೇಲೆ ಬರೋದ್ರಲ್ಲಿಂದ, ಹಾಗಾಗಿ ನಿನ್ನೆ ಅವರು ಇಲ್ಲಿಂದ ಹೊರಟು ಹೋದರು. ಪೂಜ್ಯರಿಗೆ ನಂದೇಶ್ವರಿ ಮಾತಾಜಿಯವರು ಕ್ಷಮ ಇಲ್ಲ ಹೇಳ್ರಿ ಅಂತ ಹೇಳಿ ದಯಮಾಡಿಸಿದರು. ಹಾಗಾಗಿ ಅವರಿಗೆ ಈ ಸಂದರ್ಭದಲ್ಲಿ ಗುರುಗಳ ಆಶ್ರಮದಲ್ಲಿ ಅಂತ ಬಯಸಿ, ಹಾಗಾಗಿ ಅವರು ಕೂಡ ಕಲ್ಲಿಂದು ಶಿಲಾ ಮಂದಿರ ಮಾಡಕ್ಕೆ ಅವರು ಅಲ್ಲಿ ಹೇಳಿ ಒಪ್ಪಿಸಿದರು. ಅವರಿಗೆ ಅಭಿನಂದನೆ ಕೂಡ ಸಲ್ಲಿಸಿ, ತಮ್ಮೆಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸಿ, ತಾವೆಲ್ಲ ಶಾಂತಿಯಾಗಿ ರೀತಿಯಿಂದ ಇಟ್ಕೊಂಡು ಈ ಸಂಗೀತ ಕಾರ್ಯಕ್ರಮ ಮುಂದುವರಿಸ್ರಿ, ತಾವೆಲ್ಲ ಪ್ರತಿ ವರ್ಷದಿಂದ ಮಾಡ್ಕೊಂತ ಬರ್ರಿ ಅಂತ ಹೇಳಿಸಿ, ಮತ್ತೊಮ್ಮೆ ನಮ್ಮ ಗೌರಿಶಂಕರ ಮಠದ ಪರಮ ಪೂಜ್ಯ ಗದ್ದಿಗೆ ನಾವೆಷ್ಟು ಕೋಟಿ ನಮನೆ ಹೇಳಿದ್ರು ಕಡಿಮೆ. ಅಲ್ಲಿ ಹೋದಾಗ ನಮಗೆ ಅನಿಸ್ತಿ ಕಣ್ಣಿಲ್ದವ್ರಿಗೆ ಆಗಿನ ಕಾಲದಾಗ ಆನಗಲ್ ಕುಮಾರ ಮಹಾಸ್ವಾಮಿಗಳು ಇಲ್ಲಿ ಒಂದೇಳೆ ಪಂಚಾಕ್ಷರ ಗುರುಗಳು ಕಲಿಸಿ ಸಂಗೀತ ಕಲೀಲಿಲ್ಲ ಅಂದರೆ ನಮ್ಮ ಕೈಯಾಗ ಭಿಕ್ಷಾ ಪಾತ್ರೆ ತಪ್ಸಕ್ಕೆ ಹಾಕಿದ್ದಿಲ್ಲ ಯಾರಿಂದು. ನಮ್ಮ ಕೈಯಾಗ ಇವತ್ತು ಶಾಸ್ತ್ರ ಹೇಳಿದಂಗ ಭಿಕ್ಷಾ ಪಾತ್ರೆ ಬಿಡಿಸಿ ಸಂಗೀತ ಸಾಹಿತ್ಯ ನಾಟ್ಯ ಕಲೆ ಅಕ್ಷಯ ಪಾತ್ರೆ ಕೊಟ್ಟಂಥ ಕೀರ್ತಿ ಅದು ಪಂಚಾಕ್ಷರ ಗುರುಗಳು ಪುಟ್ಟರಾಜ ಗುರುಗಳಿಗೆ ಕುಮಾರಸ್ವಾಮಿಗೆ ಸಲ್ಲಬೇಕು. ಮತ್ತು ಗೌರಿಶಂಕರ ಮಠದ ಪೂಜ್ಯರು 7-8 ವರ್ಷ ಇಟ್ಕೊಂಡಾರಲ್ಲ, ಅವರಿಗೆ ನಮ್ಮ ಆಶ್ರಮದ ಎಲ್ಲರ ಪರವಾಗಿ ಭಕ್ತರ ಪರವಾಗಿ ಎಷ್ಟು ಕೋಟಿ ನಮನ ಹೇಳಿದ್ರು ಕೂಡ ಗುರುಗಳಿಗೆ ಕಡಿಮೆ ಅಂತ ಈ ಸಂದರ್ಭದಲ್ಲಿ ಆ ಗೌರಿಶಂಕರ ಮಠದ ಗದ್ದಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಸಲ್ಲಿಸಿ, ಒಟ್ಟಾರೆ ಮೈಸೂರು ನಮ್ಮ ಪಂಚಾಕ್ಷರ ಗುರುಗಳಿಗೆ ಪ್ರಸಾದ ಕೊಟ್ಟಂಥ ಈ ಮೈಸೂರು ಮಹಾನಗರ, ಇಡೀ ಮೈಸೂರು ನಗರಕ್ಕೇನೆ ಸರ್ವಧರ್ಮದ ಭಕ್ತರಿಗೆ ನಾನು ಚಿರಋಣಿ ಆಗಿರ್ತೀನಿ ಅಂತೇಳಿ ಸಂದರ್ಭ ಬಯಸಿ, ನಮ್ಮ ಆನಂದ್ ಕುಮಾರ್ ಅವರಿಗೆ ತಾವೆಲ್ಲ ಸಹಕಾರ ಕೊಡ್ರಿ, ಸಂಗೀತ ಉಡಿಲಿ ಬೆಳೀಲಿ ಅಂತೇಳಿ ಹೇಳಿಸಿ, ನಿಮ್ಮೆಲ್ಲರಿಗೆ ಒಳ್ಳೆಯದಾಗಲಿ ಅಂತೇಳಿ ಬಯಸಿ, ಆ ಗದಗ ಭಾಗ ಬಂದಾಗ ಆಶ್ರಮಕ್ಕೆ ತಾವೆಲ್ಲರೂ ಬರಬೇಕು ಅಂತೇಳಿ ಮೂಲಕ ತಿಳಿಸಿ ನನ್ನ ನಾಡು ಮತ್ತನ್ನು ಗುರುಮುಖಾದ ಕಳಿಸ್ತಾರೆ.
ಓದಲಿದ್ದಾರೆ ಶ್ರೀ ಬಿ ಎನ್ ನಂದೀಶ್ವರ ಅವರು. ಒಂದು ಚಿಕ್ಕ ಒಂದು ಗೌರವವನ್ನ ನಾವು ಒಂದು ಸಹಾಯವನ್ನ ನಾವು ಏನು ಅನ್ನ ಮಕ್ಕಳು ಮೇಲೆ ಗಾಂಧಿ ಕಲಾಟ್ರಸ್ಟ್ ವತಿಯಿಂದ ಪುಣ್ಯಾಶ್ರಮದ ಮಕ್ಕಳಿಗೆ ಹಿಂದುಳಿದ ಕುಟುಂಬಗಳ ಮಕ್ಕಳಿಗೆ ಸಹಾಯ ಮಾಡಬೇಕು ಎನ್ನುವ ಸದುದ್ದೇಶದಿಂದ ಈ ಒಂದು ನವಚೇತನ ಬಸವೇಶ್ವರ ಟ್ರಸ್ಟ್ ಅನ್ನು ವಿಶೇಷ ಚೇತನ ಮಕ್ಕಳಿಗಾಗಿ ಸ್ಥಾಪನೆ ಮಾಡ್ತಾರೆ. ಅದರ ಫಲವಾಗಿ ಇಂದು 60 ವಿಶೇಷ ಚೇತನ ಮಕ್ಕಳಿಗೆ ಆಶ್ರಯವನ್ನ ಕೊಟ್ಟಿದ್ದಾರೆ. ವಿಶೇಷ ಚೇತನ ಮಕ್ಕಳಿಗೆ ನೀಡುವ ಸೌಲಭ್ಯಗಳು ಶಿಕ್ಷಣ. ನಮ್ಮ ಈ ನವಚೇತನ ಬಸವೇಶ್ವರ ಟ್ರಸ್ಟ್ ವಿಶೇಷ ಚೇತನ ಶಾಲೆಯಲ್ಲಿ ಮಕ್ಕಳಿಗೆ ಅಗತ್ಯ ಇರುವ ಉತ್ತಮ ಶಿಕ್ಷಣ, ಅಗತ್ಯವಾದ ಸೌಲಭ್ಯಗಳನ್ನು ನೀಡ್ತಾ ಇದ್ದಾರೆ. ಪ್ರತಿಯೊಬ್ಬ ಮಗುವಿನ ಸಾಮರ್ಥ್ಯವನ್ನು ಗಮನದಲ್ಲಿಟ್ಟುಕೊಂಡು ಅವರಿಗೆ ತಕ್ಕ ರೀತಿಯಲ್ಲಿ ತರಬೇತಿ ಮತ್ತು ಮಾರ್ಗದರ್ಶನವನ್ನು ನೀಡ್ತಾ ಇದೆ. ಮಕ್ಕಳಿಗೆ ಮೂಲಭೂತ ಶಿಕ್ಷಣದ ಜೊತೆಗೆ ಅವರ ದೈನಂದಿನ ಜೀವನಕ್ಕೆ ಉಪಯೋಗವಾಗುವ ಕೌಶಲ್ಯಗಳನ್ನು ಒದಗಿಸ್ತಾ ಇದ್ದಾರೆ. ಓದು, ಬರಹ, ಸಂಖ್ಯೆ ಪರಿಚಯದಂತಹ ಪಾಠಗಳ ಜೊತೆಗೆ ಚಿತ್ರಕಲೆ, ಆಟಪಾಠ, ಕೈ ಚಟುವಟಿಕೆಗಳು ಕ್ರಿಯಾಶೀಲವಾಗಿರಿಸುವ ಮೂಲಕ ಅವರ ದೈಹಿಕ ಹಾಗೂ ಮಾನಸಿಕ ಬೆಳವಣಿಗೆಯನ್ನು ಉತ್ತೇಜಿಸಲಾಗುತ್ತಿದ್ದಾರೆ. ಅವರ ಸಂಸ್ಥೆಯಲ್ಲಿ ಮಕ್ಕಳನ್ನು ಪ್ರೀತಿಯಿಂದ ಮತ್ತು ಕಾಳಜಿಯಿಂದ ನೋಡಿಕೊಳ್ತಾ ಇದ್ದಾರೆ. ಸಮಾಜದಲ್ಲಿ ಅವರು ಗೌರವದಿಂದ ಬದುಕಲು ಬೇಕಾದ ಆತ್ಮವಿಶ್ವಾಸ ಮತ್ತು ಕೌಶಲ್ಯಗಳನ್ನು ಬೆಳೆಸುವುದು ಅವರಿಗೆ ವಿನಂತಿ ಮಾಡಿಕೊಳ್ತಾ ಇದ್ದಾರೆ. 60 ಮಕ್ಕಳಲ್ಲಿ ಯಾರಾದರೂ ದಾನಿಗಳು ಮಕ್ಕಳನ್ನು ದತ್ತು ಪಡೆದು ತೆಗೆದುಕೊಂಡ್ರೆ ಅವರಿಗೆ ತುಂಬಾ ಅನುಕೂಲವಾಗುತ್ತಂತೆ. ಸಿಬ್ಬಂದಿ ಗೌರವಧನ ವ್ಯವಸ್ಥೆಯನ್ನು ಯಾರಾದರೂ ದಾನಿಗಳು ವಹಿಸಿಕೊಂಡ್ರೆ ಸಂಸ್ಥೆಗೆ ಸಹಾಯವಾಗುತ್ತದೆ. ಆಹಾರ, ವಾಹನ ವೆಚ್ಚ, ವೈದ್ಯಕೀಯ ವೆಚ್ಚ, ಕಲಿಕಾ ಸಾಮಗ್ರಿಗಳಿಗೆ ಸಹಾಯ ಮಾಡುವುದು ಅವ್ರ ಜೊತೆ ಕೈ ಬಿಡೋಸ್ಬೇಕಂತ ಅವರು ವಿಶೇಷ ಚೇತನ ಮಕ್ಕಳು 4 ಜನ ಅವ್ರ ಬಗ್ಗೆ ಒಂದು ಕಿರು ಮಾಹಿತಿ ನೀಡಿದರೆ, ಸುದೀಪ್ ಅನ್ನೋ ಹುಡುಗ ಅವರ ಟ್ರಸ್ಟ್ ನಲ್ಲಿ ಓದ್ತಿರುವ ವಿದ್ಯಾರ್ಥಿ. ಸುದೀಪ್ ಅವರಿಗೆ ನಡೆಯುವಲ್ಲಿ ತುಂಬಾ ಇದೆ. ಆದ್ದರಿಂದ ಸುದೀಪ್ ಅವರಿಗೆ ನಮ್ಮ ಕಾನಗಿ ಕಲಾ ಟ್ರಸ್ಟ್ ವಾಕಿಂಗ್ ಸ್ಟಿಕ್ ಅನ್ನು ನೀಡಿ ಗೌರವಿಸಲಾಗುತ್ತಿದೆ. ಎಲ್ಲ ಮಕ್ಕಳನ್ನು ದಯವಿಟ್ಟು ನವಚೇತನ ಬಸವೇಶ್ವರ ಟ್ರಸ್ಟ್ ನಲ್ಲಿ ಓದ್ತಿರುವ ವಿದ್ಯಾರ್ಥಿ ವಿಶ್ವತ್ ಅವರಿಗೆ CP ಸಮಸ್ಯೆ ಇದೆ. ಅಂದ್ರೆ ಈ ಸಮಸ್ಯೆಯಿಂದ ಅವರ ದೇಹದ ಸ್ನಾಯುಗಳ ಚಲನೆ ಸರಿಯಾಗಿ ನಿಯಂತ್ರಣದಲ್ಲಿಲ್ಲ. ಆದ್ರಿಂದ ಅವರಿಗೆ ನಿಂತು ನಡೆಯುವುದು ತುಂಬಾ ಕಷ್ಟವಾಗುತ್ತದೆ. CP ವಾಕರ್ ಇದ್ರೆ ಅವರಿಗೆ ನಿಲ್ಲಲು ಮತ್ತು ನಡೆಯಲು ಸಹಾಯವಾಗುತ್ತದೆ. ದೇಹದ ಸಮತೋಲನ ಉತ್ತಮವಾಗುತ್ತದೆ. ಥೆರಪಿ ಮತ್ತು ವ್ಯಾಯಾಮ ಮಾಡಲು ಸಾಧ್ಯ. ನವಚೇತನ ಟ್ರಸ್ಟ್ ನಲ್ಲಿ ಓದ್ತಿರುವ ವಿದ್ಯಾರ್ಥಿ ಶ್ರೀನಿವಾಸ್ ಅವರಿಗೆ ನಡೆಯುವಲ್ಲಿ ತುಂಬಾ ತೊಂದರೆ ಇದೆ. ಅವರ ಕಾಲುಗಳಲ್ಲಿ ಬಲ ಕಡಿಮೆ ಇರುವುದರಿಂದ ಅವರು ಸ್ವಂತ ಸರಿಯನ್ನು ಪಡೆದು ಈ ಒಂದು ವಿಶೇಷ ಚೇತನ ಮಕ್ಕಳಿಗೆ ನೀಡ್ತಾ ಇದ್ದಾರೆ. ಈ ಒಂದು ವಿಶೇಷ ಚೇತನರ ಮಕ್ಕಳಾಗೋದು ಅಥವಾ ಅಂಧ ಮಕ್ಕಳಾಗೋದು ನಮಸ್ತೆ. ಶ್ರೀ ನವಚೇತನ ಬಸವೇಶ್ವರ ಟ್ರಸ್ಟ್ ವಿಶೇಷ ಚೇತನ ಶಾಲೆಯ ನಮ್ಮ ಮಕ್ಕಳಿಗೆ ಸಹಾಯ ಮಾಡುವವರು ದಯವಿಟ್ಟು 9-1 ಕೂಡ ಈ ವಿಶೇಷ ಚೇತನ ಮಕ್ಕಳು ಕೂಡ ಸಿಗಬೇಕು ಅನ್ನೋದೇ. ಎಂಟು 7 3 5 8 1 2 4. ಈ ಕಡೆ ಬನ್ನಿ. ಈ ಕಡೆ ವೆಂಕಟೇಶ್ ಈ ಕಡೆ ಸರ್ ವೆಂಕಟೇಶ್
ಸಂದರ್ಭದಲ್ಲಿ ಬರ್ತಾರೆ. ಪೂಜ್ಯ ಕಲ್ಯಾಣದಲ್ಲಿ 12 ವರ್ಷಗಳಲ್ಲಿ ಹಾಗೂ 5ನೇ ಪಂಚಮೀಯ ವರ್ಷಗಳಲ್ಲಿ ಭಾಗವಹಿಸಿ ಇಲ್ಲಿ ಗಾಳಿಯಾಗಿ ಪ್ರಶಸ್ತಿಯನ್ನು ಸ್ವೀಕರಿಸಿದ ಹೆಸರಾಂತ ನಾಯಕರಾದ ಪಂಡಿತ ವೆಂಕಟೇಶ್ ಕುಮಾರ್ ಅವರ, ಖ್ಯಾತ ಪ್ರವಚನಕಾರರಾದ ಕಲ್ಯಾಣ ಶಾಸ್ತ್ರಿಗಳಿದ್ದಾರೆ, ಸದಾನಂದ ಅವರೇ, ತೋಟದಾರಿ ಅವರೇ, ವೆಂಕಟೇಶ್ವರವರೇ, ಈ ಒಂದು ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳೇ, ಎಲ್ಲ ಆಸ್ತಿಕ ಬಂಧುಗಳೇ ಹಾಗೂ ಕಲಾಪ್ರೇಮಿಗಳೇ, ಜ್ಞಾನಯೋಗಿ ಕಲಾ ಟ್ರಸ್ಟ್ನ ಆಶ್ರಯದಲ್ಲಿ ಏರ್ಪಡಿಸಿರುವ ಪೂಜ್ಯದ್ವಯರ 35 ಹಾಗೂ 135ನೇ ಜಯಂತಿ ಒಂದು ಪ್ರಶಸ್ತಿ ಪ್ರದಾನದ ಶುಭಾವಸರದಲ್ಲಿ ನಾವೆಲ್ಲ ಸೇರಿದ್ದೇವೆ. ಕಲಾಶಾಸ್ತ್ರಿಗಳು ಮಾತನಾಡ್ತಾ ಹೇಳಿದ್ರು 12 ಗಂಟೆಗೆ ಮುಗಿಸಬೇಕು ಅಂತ ಸೂಚನೆ ಇದೆ ಅಂತಿದೆ. ಸಮಯವೇನಾಗಲೇ ಅತಿಕ್ರಮಿಸಿರುವುದರಿಂದ ನೀವೆಲ್ಲ ವಿರಾಮ ಸಿಕ್ಕ ವೆಂಕಟೇಶ್ ಕುಮಾರ್ ಹಾಡನ್ನು ಕ್ಯಾಸೆಟ್ಗೆ ಕೇಳ್ತಾ ಇದ್ದೀವಿ. ಇವರಿಗೆ ಕೇಳುವಂಥ ಸದಾವಕಾಶ ಇರೋದರಿಂದ ಅದಕ್ಕೆ ನಿಮಗೆ ನಿರಾಸೆ ಮಾಡುವಂತಹ ಸಾಹಸಕ್ಕೆ ಕೈ ಹಚ್ಚಿದೆ. ಪಂಚಾಕ್ಷರ ಗವಾಯಿಗಳು, ಉತ್ಕಾಶ ಗವಾಯಿಗಳು, ಅನಾಥ ಅಂಧ ಮಕ್ಕಳ ಪಾಲಿಗೆ 2 ಕಣ್ಣುಗಳಿದ್ದ ಹಾಗೆ ಮನುಷ್ಯನಿಗೆ ಹೇಗೆ 2 ನೇತ್ರಗಳು ಅಗತ್ಯವೋ ಹಾಗೆ 2 ನೇತ್ರಗಳ ಹಾಗೆ ಪ್ರಾಜ್ವಲ್ಯಮಾನವಾಗಿ ಬೆಳಗಿ ಆ ಮೂಲಕವಾಗಿ ಎಲ್ಲರಿಗೆ ಬೆಳಕನ್ನು ನೀಡುವಂತಹ ಪುಣ್ಯಪುರುಷರು. ಯಾವುದೇ ಶ್ರೀಮಂತ ಕುಟುಂಬದಿಂದ ಜನಿಸಿದಂಥವರಲ್ಲ, ಅವರಲ್ಲಿ ಅಂತರ್ಗತವಾಗಿರುವಂತಹ ಪ್ರತಿಭೆಯ ವಿಕಾಸಕ್ಕೆ ದೊರೆತಂತಹ ಅವಕಾಶವನ್ನು ಭಗವನ್ ನಾಮಸ್ಮರಣೆಯಿಂದ ಸದುಪಯೋಗಪಡಿಸಿಕೊಂಡು ತಾವು ಬೆಳೆದು ಅಂತಹ ಮಕ್ಕಳನ್ನು ಬೆಳೆಸಿದಂತಹ ಶ್ರೇಯಸ್ಸು ಅವರಿಗೆ ಸಲ್ಲುವಂತಹದ್ದು. ಇಲ್ಲಿ ಮಾತನಾಡ್ತಾ ವೆಂಕಟೇಶ್ ಕುಮಾರ್ ಅವರು, ಕಲ್ಯಾಣ ಶಾಸ್ತ್ರಿಗಳು ಅನೇಕ ವಿಚಾರಗಳನ್ನು ಹೇಳಿದ್ದಾರೆ. ಅವರ ಆಶ್ರಮಕ್ಕೆ ಯಾವುದೇ ಆಸ್ತಿ ಇರಲಿಲ್ಲ, ಅದು ಭಿಕ್ಷಾಪಾತ್ರನೇ ಆಸ್ತಿ ಇತ್ತು. ಅವರು ಕೀರ್ತನೆ ಮಾಡ್ತಿದ್ರು, ಸಂಗೀತ ಹಾಡ್ತಿದ್ರು, ತಂಬೂರಿ ಹಿಡಿದು ಭಿಕ್ಷೆ ಹೋಗ್ತಿದ್ರು. ಹೀಗೆ ಬೇಡಿ ಬಂದದ್ದನ್ನು ಬಡವರಿಗೆ ನೀಡಿದಂತಹ ಉದಾರ ಹೃದಯಗಳು ಪಂಚಾಕ್ಷರ ಗವಾಯಿಗಳು ಮತ್ತು ಪುಟಾಣಿ ಗವಾಯಿಗಳು. ಆನಗಲ್ ಸಮೀಪದ ಒಂದು ಹಳ್ಳಿಯಲ್ಲಿ ಕುಮಾರಸ್ವಾಮಿಗಳು ಕಾರ್ಯಕ್ರಮಕ್ಕೆ ಹೋಗಿದಾಗ ಅಲ್ಲಿ ಕಾರ್ಯಕ್ರಮದಲ್ಲಿ ಒಂದು ಹುಡುಗ ಪಿಟಿ ನಡೆಸ್ತಾ ಇರ್ತಾರೆ. ಅವರನ್ನು ಕೇಳಿ, ನೀವು ಇಷ್ಟು ಚೆನ್ನಾಗಿ ಆಡ್ತಾನೆ, ಕಣ್ಣಿಲ್ಲ ನನಗೆ ಪಾಪ ಹೇಳಿ ಕಲಾಶಾಸ್ತ್ರಿಗಳೆಲ್ಲ ಮುಂದೆ ಅವರಿಬ್ಬರನ್ನು ಆ 2 ಮಕ್ಕಳನ್ನು ಜೋಡಿಗೆ ಹಾಕಿಕೊಂಡಂಥವರು ಕುಮಾರಸ್ವಾಮಿ. ಅವರನ್ನು ಬೆಳೆಸಿದ್ರು, ದೊಡ್ಡವರು ಮಾಡಿದ್ರು. ಅವರು ಒಮ್ಮೆ ಕೂರಿಸ್ಕೊಂಡು
ಪಂಚಾಯತ್ ಶಾಲೆಗಳಿಗೆ ತಿಳುವಳಿಕೆ ಹೇಳಲಿಕ್ಕೆ ಶುರು ಮಾಡಿದ್ರು. ನೋಡಪ್ಪ ಹೀಗಿರಬೇಕು, ಏನೋ ಹೇಗೆ ಒಬ್ಬ ಸೇವೆಯನ್ನು ಮಾಡಬೇಕು ಅಂತ ಹೇಳಲಿಕ್ಕೆ ಶುರು ಮಾಡಿದ್ರು. ಒಂದು ವಿದ್ಯಾರ್ಥಿ ಆಗಿದೆಯಾ, ಮನೆಯವರೆಗೂ ಸಮಾಜ ಸೇವೆ ಮಾಡಿ, ಸಮಾಜಕ್ಕೆ ನೀನು ಸಮರ್ಪಕವಾಗಿ ಸಮರ್ಪಿಸ್ತು, ಅದಕ್ಕಾಗಿ ಬ್ರಹ್ಮಚರ್ಯವನ್ನು ಪಾಲಿಸು, ಎಲ್ಲ ಮಾತುಗಳನ್ನು ತಿಳುವಳಿಕೆ ಮಾತನ್ನು ಹೇಳಲಿಕ್ಕೆ ಶುರು ಮಾಡಿದ್ರು. ಅದು ಮೊದಲೇ ಎಲ್ಲ ಮಾತು ಬಹಳ ಪ್ರಿಯವಾಗಿತ್ತು, ಕೊನೆ ಮಾತು ಪ್ರಿಯವಾಗಿಲ್ಲ. ಬ್ರಹ್ಮಚರ್ಯ ಪಾಲಿಸ್ಬೇಕು, ಪಂಚಾಕ್ಷರ ಗವಾಯಿಗಳು ಒಂಚೂರು ಲಗ್ನ ಆಗಬೇಕು ಅಂತ ಅನಿಸ್ತಿತ್ತು. ಮಾತನ್ನು ಗುರುಗಳ ಹತ್ರ ಹೇಳಿದ್ರು, ಇವತ್ತು ಮದುವೆಯಾಗಿ ಈಗ 4 ಜನ ಇದ್ದಾರೆ, ನೀವು ಮದುವೆಯಾಗಿ ಆಗ್ತಿರೋದೇ ನೋಡಿ ಯೋಚನೆ ಮಾಡಿರ್ತಾರೆ. ಅದು ಒಂದು ವಿವಾಹ ಆಗಬೇಕು ಅಂತಿತ್ತು. ಅದಕ್ಕನ್ನೇ ಅವ್ರಿಗೆ ಫಿಕ್ಸ್ ಮಾಡಿದ್ರು. ಅದೃಷ್ಟವೋ ದುರಾದೃಷ್ಟವೋ ಯಾರು ಹೇಳ್ಬೋದು ಕೊಡಲಿಲ್ಲ. ಅದು ಅನಿವಾರ್ಯವಾಗಿ ಆಸೆಯನ್ನು ಬಿಡಬೇಕಾಗಿತ್ತು. ಆ ದಿನದಲ್ಲಿ ಆ ದೃಢವಾದ ಒಂದು ನಿರ್ಧಾರವನ್ನು ಮಾಡಿದ್ರು ಅಂತ ಕಾರಣಕ್ಕಾಗಿ ಪಂಚಾಕ್ಷರ ಗವಾಯಿಗಳು ದೊಡ್ಡ ಒಬ್ಬ ಸಂತರಾಗಿ ಬೆಳೀಲಿಕ್ಕೆ ಸಾಧ್ಯ ಆಯಿತು. ಜೀವನದಲ್ಲಿ ನಡೆಯುವಂತಹ ಒಂದೊಂದು ಘಟನೆಗಳು ಬದುಕಿನಲ್ಲಿ ಹೇಗೆ ತಿರುವನ್ನು ಕೊಡುತ್ತೆ ಅಂತ ಅನ್ನೋದಕ್ಕೆ ಆ ಒಂದು ಘಟನೆ ಸಾಕ್ಷಿಯಾಯಿತು. ಅಕಸ್ಮಾತ್ ಮನಸ್ಸು ಅವತ್ತು ಸ್ವಲ್ಪ ವ್ಯತ್ಯಾಗಿ ಲಗ್ನ ಆಗಿದೆ, ಪಂಚಾಕ್ಷರ ಗವಾಯಿಗಳಿಲ್ಲ, ಪಂಡಿತ ಗವಾಯಿಗಳಿಲ್ಲ, ಕಲೈ ಸಭೆಯವರು ಇಲ್ಲ. ಅದೊಂದು ನಿರ್ಧಾರ ಒಂದು ಪರಂಪರೆ ಹೇಗೆ ಬೆಳೆಸ್ಕೊಂಡು ಬಂತು ಅಂತ ಅನ್ನೋದಕ್ಕೆ ಒಂದು ಉದಾಹರಣೆ. ಅವ್ರು ಬಹಳ ಬೆಳೀತಾರೆ. ಪಂಚಾಕ್ಷರ ಗವಾಯಿಗಳು ಹುಬ್ಳಿನಲ್ಲಿ ಕಚೇರಿ ಮಾಡುವಾಗ ಹೆಣ್ಮಗಳಿಗೆ ಅವ್ರಿಗೆ ಭಾಳ ಇಷ್ಟ ಆಗುತ್ತೆ. ಬಂದು ನೇರವಾಗಿ ಕೇಳ್ತಾರೆ, ನಾನು ಭಾಳ ಇಷ್ಟಪಟ್ಟಿದ್ದೀನಿ, ಎದುರಾಗಬೇಕು ಅಂತ ಮಾಡಿದ್ದೀನಿ. ಯಾರು ಕನ್ನೆಯನ್ನು ಬಿಟ್ಟೋಗಿಲ್ಲೋ ಪಂಚಾಕ್ಷರಿ ಗವಾಯಿಗಳು ಹೇಳೋ ಮಾತಿಲ್ಲ ಅಂತಂದ್ರೆ ಕಾಂತಯ್ಯರನ್ನ ಮಾತೆಯರನ್ನ ಪ್ರತಿಯೊಬ್ಬ ಹೆಣ್ಣನ್ನು ತಾಯಿಯಾಗಿ ಪ್ರೀತಿಸ್ತೀನಿ ಅಂತ ಹೇಳುವಂಥವ್ರು ಪಂಚಾಕ್ಷರಿ ಗವಾಯಿಗಳು. ಪ್ರೀತಿಸುವ ಕಾರಣಕ್ಕಾಗಿ ದೊಡ್ಡ ಗಾಯಕರಾಗಿ ಬೆಳೆದರು. ಹಾಗೆ ಅವರು ವೆಂಕಟೇಶ್ ಕುಮಾರ್ ಅವರು ಕಲಾಶಾಸ್ತ್ರಗಳು ತೀವ್ರವಾದ ಅನುಭವವನ್ನು ಪಡೆದಿರ್ತಕ್ಕಂಥದ್ದು ವೃತ್ತಾಧಿಕಾರಿಗಳಾದ ಅಧಿಕಾರಿಗಳಲ್ಲಿ ಅಂತ ವಿಶೇಷವಾದ ಪಡೆದುಕೊಂಡಂಥದ್ದು. ಇಲ್ಲಿ ಕುಲದರ್ಶಿ ಹೇಳಿದಾಗೆ ವಚನ ಸಾಹಿತ್ಯವನ್ನು ಸಂಗೀತಕಾರರಲ್ಲಿ ಬಹಳ ಜನ ಸಂಗೀತಕಾರರಲ್ಲಿ ಹಿಂದೂಸ್ತಾನಿಯಲ್ಲಿ ಮತ್ತು ವಚನಗಳನ್ನು ಸಂಗೀತಕ್ಕೆ ಅಳವಡಿಸುವಂಥ ಪ್ರಯತ್ನ ಮಾಡಿತು. ಆನಂತರ ದಕ್ಷಿಣಾದಿಯಲ್ಲಿ ಕೂಡ ವಚನಗಳನ್ನು ಸಂಗೀತಕ್ಕೆ ಅಳವಡಿಸಿ ಆಡುವಂತಹ ಪ್ರಯತ್ನ ನಡೆಯಿತು. ಅದರ ಪ್ರಭಾವ ಎಷ್ಟಾಗಿದೆ ಅಂದರೆ ಇಡೀ ಸಂಗೀತ ಕಚೇರಿಯನ್ನು ವಚನಗಳನ್ನೇ ಆಡುವಂಥ ಪರಿಸ್ಥಿತಿ ಕೂಡ ಇವತ್ತು ಇದೆ ಅಂತಕ್ಕಂಥದ್ದು ಅತ್ಯಂತ ಸಂತೋಷ. ಅದಕ್ಕೆ ಗವಾಯಿಗಳ ಗುರುಕುಲದಲ್ಲಿ ಸಾಧನೆ ಮಾಡ್ತಾರೆ ಮಕ್ಕಳು. ಅವರು ಬೆಳಿಗ್ಗೆ ಮತ್ತು ಸಂಜೆ ನಿರಂತರವಾಗಿ ಸಂಗೀತದ ಒಂದು ಕಲಿಕೆಯನ್ನು ಮಾಡಬೇಕಾಗಿತ್ತು. ಅದನ್ನು ಕಡ್ಡಾಯ ಮಾಡಿದ್ದು ಅಂತಂದರೆ ಪ್ರತಿ ದಿವಸ ಬೆಳಗ್ಗೆ ಸಂಜೆ ಪ್ರಸಾದಕ್ಕೆ ಕುಳಿತಾಗ ಪ್ರಸಾದ ಬಡಿಸೋ ವೇಳೆಯಲ್ಲಿ ಪ್ರಸಾದ ಸ್ವೀಕರಿಸಲಿಕ್ಕೆ ಶುರು ಮಾಡಲಿಕ್ಕೆ ಮುಂಚೆ ಪ್ರತಿಯೊಬ್ಬನೂ ಒಂದು ವಚನವನ್ನು ಕಂಠಪಾಠ ಮಾಡಿ ಆಡಲೇಬೇಕು ಅಂತ ನಿಯಮವನ್ನು ಮಾಡೋದ್ರಿಂದ ವಚನಗಳು ವಿಸ್ತಾರವಾಗಿ ಪ್ರಸಾರ ಆಗಲಿಕ್ಕೆ ಸಾಧ್ಯ ಆಯಿತು. ಅಂತಹ ಪಂಚಾಕ್ಷರ ಗವಾಯಿಗಳು ಅಲ್ಲಿ ಪುಣ್ಯಾಶ್ರಮವನ್ನು ಹೆಸರೇ ಪುಣ್ಯಾಶ್ರಮ ಅದನ್ನು ಪ್ರಾರಂಭಿಸಿದ್ರು. ಹಾಗೆ ಬಂದಂಥವರಿಗೆಲ್ಲ ಆಶ್ರಯವನ್ನು ನೀಡಿ ದೊಡ್ಡವರನ್ನಾಗಿ ಮಾಡಿದ್ರು. ಅವರಿಲ್ಲಿ ಗವಿಮಠಕ್ಕೆ ಬಂದಾಗ ಕುಲದರ್ಶಿಗಳು ಹೇಳಿದ್ರಲ್ಲಾಗೆ ಗೌರಿಶಂಕರ ಸ್ವಾಮಿಗಳವರ ಜೊತೆಗಿದ್ದರು. ಅಲ್ಲಿ ಗೌರಿಶಂಕರ ಸ್ವಾಮಿಗಳಿಗೆ ಗವಿಮಠಕ್ಕೂ ಹೊರೆ ಆಗಬಾರ್ದು ಅಂತೇಳಿ ಅವರಿಗೆ ಬೇಕಾದಂತಹ ಪ್ರಸಾದವನ್ನು ಅವರೇ ಭಿಕ್ಷೆ ಮಾಡಿ ಪ್ರಸಾದವನ್ನು ಸ್ವೀಕರಿಸುವಂಥ ಕೈಂಕರ್ಯವನ್ನು ಕೂಡ ಪಂಚಾಕ್ಷರ ಗವಾಯಿಗಳವರು ಮಾಡಿದ್ರು ಅಂತಕ್ಕಂಥದ್ದು ವಿಶೇಷವಾದಂಥದ್ದು. ವೇದಿಕೆಯನ್ನು ಪಂಚಾಕ್ಷರಿ ಮಾಡಿದ್ದು ಗೌರಿಶಂಕರ ಸ್ವಾಮಿಗಳು. ಅದನ್ನು ಅಧಿಕೃತವಾಗಿ ಮಹಾಸಭೆ ಅಧಿವೇಶನದಲ್ಲಿ ಪ್ರಕಟಿಸಿದಂಥವರು ಆನಗಲ್ ಕುಮಾರಸ್ವಾಮಿಗಳು. ಆನಗಲ್ ಕುಮಾರಸ್ವಾಮಿಗಳು ಒಂದು ದಿವ್ಯ ಶಕ್ತಿ ಅವರು ಒಂದು ವ್ಯಕ್ತಿಯಾಗಿ
ಒಂದು ಮಠಾಧಿಪತಿಯಾಗಿ ಸೇವೆ ಮಾಡೋದಕ್ಕೆ ಹೆಚ್ಚಾಗಿ ಒಂದು ಸಮಾಜದ ಸಂಘಟನೆಯ ಒಂದು ಏಕಮೂರ್ತಿಗೊಂಡಂತಹ ಶಕ್ತಿಯಾಗಿ ಕೆಲಸ ಮಾಡುವ ಮಹಾಸಭೆ ರಚನೆ ಇರ್ಬೋದು, ಶಿವಯೋಗ ಮಂದಿರ ಇರ್ಬೋದು, ಅಳಕಟ್ಟಿ ಅವರಿಗೆ ಪ್ರೋತ್ಸಾಹ ಮಾಡುವಂತೆ ಒಂದಲ್ಲ ಎರಡಲ್ಲ. ಒಬ್ಬ ಸನ್ಯಾಸಿಯಾದಂಥವರು ತನ್ನ ಜೀವನದಲ್ಲಿ ಸಮಾಜಕ್ಕೆ ಏನೆಲ್ಲ ಸೇವೆಯನ್ನು ಸಲ್ಲಿಸಬಹುದು ಅನ್ನೋದನ್ನು ಪ್ರತ್ಯಕ್ಷವಾಗಿ ತೋರಿಸ್ಕೊಟ್ಟಂಥ ಕೀರ್ತಿ ಹಾಗೂ ವಿದ್ವಾನ್ ಸ್ವಾಮಿಗಳಿಗೆ ಸಲ್ಲಿಸುತ್ತಾರೆ. ನಂತರ ಪೂಜ್ಯರ ಕೃಪಾಶ್ರಯದಲ್ಲಿ ಬೆಳೆದಂಥವರು ಪಂಚಾಕ್ಷರ ಗವಾಯಿಗಳು, ಆನಂತರ ಅವ್ರ ಶಿಷ್ಯರಾಗಿ ಪುಟ್ಟಾಜಿ ಗವಾಯಿಗಳವರು ಅವ್ರ ಜೊತೆಗೆ ಇರ್ತಾರೆ. ಅವರು ಹೇಳಿದಾಗೆ ಪಂಚಾಕ್ಷರ ಗವಾಯಿಗಳು ಪುಟ್ಟಾಜಿ ಗವಾಯಿಗಳನ್ನು ಪ್ರತ್ಯೇಕ ನೋಡಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಇಬ್ಬರು ಕೂಡ ಎರಡು ದೇಹ ಒಂದೇ ಆತ್ಮ ಅನ್ನೋ ರೀತಿಯಲ್ಲಿ ಬೆಳೆದಂಥವರು, ಅವ್ರ ಮಾರ್ಗದರ್ಶನದಲ್ಲಿ ಅವರು ಬೆಳೆದಂಥವರು. ಪುಟ್ರಾಜ್ ಗವಾಯಿಗಳಿಗೆ ಅವರು ಬೆಳೆದ ಮೇಲೆ ಅವ್ರ ತಾಯಿಗೆ ಏನಾದರೂ ಮಾಡಿ ಅವ್ರನ್ನ ವಾಪಸ್ ಕರ್ಕೊಂಡೋಗ್ಬೇಕು ಅಂತ ಭಾಳ ಕಾತರ ಇರುತ್ತೆ. ಅವೆಲ್ಲ ವಿದ್ಯಾಭ್ಯಾಸ ಆದಮೇಲೆ ಅವ್ರ ಪಂಚಾಕ್ಷರ ಗವಾಯಿಗಳಂತ ಬಹಳ ಬೇಡ್ತಾರೆ ಹೀಗೆ ಅಂತ. ಅವಾಗ ಪಂಚಾಕ್ಷರ ಗವಾಯಿಗಳು ತಾಯಿಗೆ ಹೋಗ್ಬೇಕು ಕೇಳ್ತಾ ಇದ್ದಾರೆ, ಮಗ ಹೋಗ್ತಾನೆ ಇರುವಂತ ಕೇಳಿದಾಗ ಅವರು ಪುಟ್ರಾಜ್ ಗವಾಯಿಗಳು ಗುರುಗಳಿಗೆ ಹೇಳ್ತಾರೆ, ಅವ್ರು ಬಂದು ಎಷ್ಟೇ ಒತ್ತಾಯ ಮಾಡ್ತಾ ಇರ್ಬೋದು ಆದರೆ ಹೋಗೋ ಮನಸ್ಸು ತನಗಬೇಕಲ್ಲ ಹಾಗೆ ಅಂತೇಳಿ ಅವರೊಂದು ಮಾತು ಹೇಳ್ತಾರೆ. ತಾನು ಹೋಗ್ಲಿಕ್ಕೆ ಯಾಕೆ ಇಷ್ಟ ಇಲ್ಲ ಅನ್ನೋದನ್ನ ಏನಪ್ಪ ಹೋಗ್ತೀಯ ಅಂತ ಕೇಳ್ತಾರೆ. ಅಂದನಾದ ನನ್ನನ್ನು ಉದ್ಧಾರ ಮಾಡಿದವರು ನೀವು, ನಿಮ್ಮ ಸಮೀಪವೇ ನನಗೆ ಸಿಕ್ಕಲು, ಅದಿಲ್ಲದೆ ನಾನು ಇರಲಾರೆ, ನಿಮ್ಮನ್ನು ತೊರೆದು ಜೀವಿಸಲಾರೆ ಅಂತ ದೃಢವಾದ ನಿರ್ಧಾರ ಮಾಡೋದಕ್ಕೆ ಪುಟ್ರಾಜ ಗವಾಯಿಗಳು ಆಗಲಿಕ್ಕೆ ಸಾಧ್ಯ ಆಯಿತು. ಅವರು ಬಹುಭಾಷಾ ಪಂಡಿತರಾಗಿ ಅವರು ಹಿಂದೂಸ್ತಾನಿ, ಕರ್ನಾಟಕ ಎರಡೂ ಸಂಗೀತ ಪ್ರಕಾರಗಳಲ್ಲಿ ವಿಶೇಷವಾದಂತಹ ಪಾಂಡಿತ್ಯವನ್ನು ಹೊಂದಿದ್ದಂಥವರು ಮತ್ತು ಅನೇಕ ವಾದ್ಯಗಳನ್ನು ನುಡಿಸುವಂತಹದ್ದು ಕೂಡ ಇತ್ತು. ಅವುಗಳೆಲ್ಲ ಬೆಳಿಗ್ಗೆ ಎತ್ತುಕೊಂಡು ನುಡಿಸ್ತಾ ಇದ್ರು ಅಂತೇಳಿ, ಅದು ಹಾರ್ಮೋನಿಯಂ ಇರ್ಬೋದು, ಇತರ ವಾದ್ಯಗಳನ್ನು ನುಡಿಸುವಂತಹದ್ದು ಇರ್ಬೋದು. ಸಂಗೀತಕ್ಕೆ ತಮ್ಮನ್ನು ಸಂಪೂರ್ಣವಾಗಿ ಸಮರ್ಪಿಸಿಕೊಂಡಂಥವರು. ಅಷ್ಟೇ ಅಲ್ಲದೆ ಅನೇಕ ಕೃತಿಗಳನ್ನು ಕೂಡ ರಚಿಸಿದಂಥವರು. ಸೂತ್ರಮಣಿ ಮೊದಲಾದ ಕೃತಿಗಳನ್ನು ರಚಿಸಿದರು. ಅದಕ್ಕೆಲ್ಲ ರಾಷ್ಟ್ರೀಯ ಪ್ರಶಸ್ತಿ ಕೂಡ ಬಂತು. ಅವರು ಸಾಹಿತ್ಯ ಮಾಡುವಾಗ ಅವರು ಏಕಾಂತದಿದ್ದಕ್ಕೂ ಸಾಹಿತ್ಯ ಕುಳಿತುಕೊಂಡವರಿಗೆ ಅಂತ ಹೇಳ್ತಾರೆ. ಅವರು ಸಂಗೀತ ಮಾಡಿ ಸ್ನಾನ ಮಾಡೋದು ನಿಧಾನ ಆಗ್ತಿದ್ದಿಲ್ಲ. ಸ್ನಾನ ಮಾಡೋಕ್ಕೆ ಹೋದಾಗ ಶಿಷ್ಯನ ಕರೆದು ಬರ್ಕೊಂಡು ಹೇಳ್ತಿದ್ದಂತೆ. ಸ್ನಾನ ಮಾಡ್ತಾ ಇರೋದು ಕೈಯಲ್ಲಿ ಸ್ನಾನ ಮೈ ತೊಳೆಯೋದು, ಬಾಯಿಂದ ಸಾಹಿತ್ಯ ರಚನೆ ಮಾಡೋದು. ಹಾಗೆ ಸಾಹಿತ್ಯ ರಚನೆ ಮಾಡುವಂಥದ್ದು ಸಂಗೀತ ಸಾಹಿತ್ಯ ಎರಡನ್ನೂ ಕೂಡ ತಮ್ಮೊಡನೆ ಸಮನ್ವಯಗೊಳಿಸಿಕೊಂಡು ಹಾಡುಗಾರಿಕೆ, ವಾದ್ಯಗಳ ನುಡಿಸುವಿಕೆ, ಸಾಹಿತ್ಯ ರಚನೆ ಈಗ ಬಹುಮುಖವಾದ ಪ್ರತಿಭೆಯಿಂದ ಬೆಳೆದಂಥವರು. ಅವರಿಗೆ ಅನೇಕ ಪ್ರಶಸ್ತಿಗಳು ಬಂತು, ಪದ್ಮ ಪುರಸ್ಕಾರ ಬಂತು. ಹಾಗೆಯೇ ಗುರುಗಳಿಗೆ ಪುರಸ್ಕಾರ ಬಂದು ದೊಡ್ಡದಲ್ಲ ಅಂತ ಎಲ್ಲ ಪುರಸ್ಕಾರಗಳಿಗಿಂತ ಜನರ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿದಿದ್ದಲ್ಲ, ಅದು ದೊಡ್ಡ ಪುರಸ್ಕಾರ. ಅವರಿಗೆ ಪಂಚಾಕ್ಷರ ಗವಾಯಿಗಳು, ಪುಟ್ರಾಜ ಗವಾಯಿಗಳು ಅಂತಂದರೆ ಅವರು ಪಾಲಿನ ದೇವರು ಮತ್ತು ಜನ ಭಾವಿಸ್ತಾರೆ. ಅವರು ಅನಾರೋಗ್ಯ ತಪ್ಪಾದ ಪುಟ್ರಾಜ ಗವಾಯಿಗಳು ಅವರಿಗೆ ಯಾವಾಗ ಏನೋ ಆರೋಗ್ಯದಲ್ಲಿ ತೊಂದರೆ ಆಗ್ಬೋದು ಅಂತಿತ್ತು. ಅವ್ರು ಇನ್ನೂ ಲಿಂಗೈಕ್ಯರಾಗಿರಲಿಲ್ಲ. ಜನಸಾಗರ ಹೇಗಿತ್ತು ಅಂತಂದರೆ ಪುಟ್ರಾಜ ಗವಾಯಿಗಳು ನೋಡ್ಲಿಕ್ಕೆ ಜನ ಕೊನೆ ದಿವಸದಲ್ಲಿ ಅವ್ರ ದರ್ಶನ ಮಾಡಲೇಬೇಕು ಅಂತ ಅವರು ರೋಮನ್ ಕದ ಹೊಡೆದು ಜನ ಹೋಗೋ ಸ್ಥಿತಿ ಆಗಿದೆ. ಆಗ ಸಚಿವರಾಗಿದ್ದರು ನಮ್ಮ ಸತೀಶ್ ಜಾರಕಿಹೊಳಿ ಅಂತ ಶ್ರೀರಾಮುಲು. ಅವಾಗ ಸ್ವತಃ ಶ್ರೀರಾಮುಲು ಅಲ್ಲಿ ಒಂದು ಕಾರ್ಯಕರ್ತರಾಗಿ ನಿಂತು ಅವರಿಗೆಲ್ಲ ಪೋಸ್ಟ್ ಸರ್ವಿಸ್ ಟಿ ವಿ ಹಾಕಿ ಎಲ್ಲ ದರ್ಶನ ಮಾಡ್ಬೋದು ಅಂತ ನೂರಾರು ಟಿವಿಗಳನ್ನು ಹಾಕಿ ಜನರಿಗೆ ದರ್ಶನ ಕೊಟ್ಟು ಗುರುಗಳು ಆರೋಗ್ಯವಾಗ್ತಾ ಇದ್ದಾರೆ ಅವರು ಹೊರಗಡೆ ಅಂತೇಳಿ ಅದು ಜನಗಳಿಗೆ ನಮ್ಮ ಗುರುಗಳು ನೋಡಬೇಕು ಅಂತನ್ನುವಂತಹ ಕಾತರತೆ ಇದೆಯಲ್ಲ, ಆ ಕಾತರತೆಯ ಸಾಕ್ಷಿ ಪ್ರಜ್ಞೆಯನ್ನು ಜನಮಾನಸದಲ್ಲಿ ಮೂಡಿಸಿದಂಥವರು ಪುಟ್ರಾಜ ಗವಾಯಿಗಳು ಅಂತ ಬಹಳ ಮುಖ್ಯವಾದಂಥದ್ದು. ತುಲಾಭಾರಗಳು ಪುಟ್ರಾಜ ಗವಾಯಿಗಳು ಹೆಚ್ಚಾಗಿಲ್ಲ, ಅದರ ಒಂದು ಸಂಪತ್ತನ್ನು ಅನ್ಯಾಶ್ರಮಕ್ಕೆ ಉಪಯೋಗಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಅಂಥ ಎಲ್ಲ ಒಂದು ತುಲಾಭಾರಗಳನ್ನು ಬಳಸ್ಕೊಂಡಂಥವ್ರು. ಇಲ್ಲಿ ಸಂಗೀತ ವಿಭಾಗ ಪ್ರಶಸ್ತಿ ಬಂತು, ಅನೇಕ ಪುರಸ್ಕಾರಗಳು ಬಂತು. ಅದನ್ನೆಲ್ಲ ಅಷ್ಟೇ ಶ್ರದ್ಧೆ ಭಕ್ತಿಗಳಿಂದ ಪಾಲಿಸ್ಕೊಂಡು ಬಂದಂಥವರು. ಅವರ ಗಮನ ದೃಷ್ಟಿ ಇದ್ದೇ ಇರ್ಬೋದು. ಆದರೆ ಅವರಿಬ್ಬರು ಗುರುಗಳು ಮತ್ತು ಕಲ್ಯಾಣಾಚಾರ್ಯ ಬಗ್ಗೆ ಒಂದು ಮಾತು ಹೇಳಬೇಕು ಅಂದರೆ, ಒಬ್ಬ ಸ್ವಾಮಿಗಳಾದವರು ಆ
ಆಚಾರ ವಿಚಾರಗಳನ್ನು ಎಷ್ಟು ಕಟ್ಟುನಿಟ್ಟಾಗಿ ಪಾಲಿಸ್ಕೊಂಡು ಬರಲಿಕ್ಕೆ ಕಷ್ಟ ಸಾಧ್ಯವಾದರೂ ಪಾಲಿಸುವಂತಹ ಶ್ರದ್ಧೆಯನ್ನು ಇಟ್ಟಿರ್ತಕ್ಕಂಥವರು ಇಬ್ಬರು ಗುರುಗಳು ಮತ್ತು ಕಲ್ಯಾಣ ಸಂಜಯನವರು ಅಂತ ನನ್ನ ಅನಿಸಿಕೆ. ಈ ನಿರ್ಮಾಣದಲ್ಲೂ ಕೂಡ ನಮ್ಮ ಧರ್ಮದ ಆಚರಣೆಯನ್ನು ನಿಷ್ಠೆಯಿಂದ ಆಚರಣೆ ಮಾಡಿಕೊಂಡು ಜೀವನವನ್ನು ಸಾಗಿಸ್ತಕ್ಕಂಥವರು ಕಲ್ಯಾಣಜಿನವರು ಇವರ ಕೃಪಾಶೀರ್ವಾದದಿಂದ ಆಶ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸ್ಕೊಂಡು ಬಂದಿದ್ದಾರೆ. ಅದರ ಅಭಿವೃದ್ಧಿ ಕಾರ್ಯಗಳನ್ನೆಲ್ಲ ರೂಪಿಸ್ಕೊಂಡು ಬಂದಿದ್ದಾರೆ. ಈಗ ಅದಕ್ಕೆ ಗುರುಗಳ ಗದ್ದಿಗೆ ಮೊದಲಾದಂತಹ ಶಿಲಾಮಠಗಳನ್ನು ರಚನೆ ಮಾಡಬೇಕು ಅಂತ ಸಂಕಲ್ಪವನ್ನು ಮಾಡಿರುವಂಥ ಸಂಗತಿಯನ್ನು ಕೂಡ ಅಜ್ಜಿಯವರು ತಿಳಿಸಿದ್ದಾರೆ. ಅವರು ಗದಗಿನಿಂದ ನಿನ್ನೆ ಬಂದು ರಾತ್ರಿ ಅವರು ಪೂಜಾ ಪ್ರಸಾದ ಮಾಡೋದು 12 ಗಂಟೆ ಮತ್ತು ಬೆಳಿಗ್ಗೆ ಅವರದ್ದು ಎಲ್ಲ ಪೂಜೆ ಪ್ರಸಾದ ಮುಗಿಸಿ ದಾವಣಗೆರೆಗೆ ತೆರಳೋರಿದ್ದಾರೆ. ಅವರು ಬಂದದ್ದು ಕಾರ್ಯಕ್ರಮಕ್ಕೆ ಹೆಚ್ಚು ಒಂದು ಅರ್ಥವನ್ನು ಕೊಟ್ಟಿದೆ. ಹಾಗೆ ಅಂತೇಳಿ ನಮ್ಮ ಕಲ್ಲಿನ ಶಾಸ್ತ್ರಗಳು ಸಮಯ ಕಡಿಮೆ ಇದೆ ಅಂತಾನೆ ನೀರು ಕೊಡಬೇಕು ಅದು ಕೊಡಿ ಇನ್ನೊಂದು ಉಪನ್ಯಾಸ ಅವರ ಬಂದು ಜ್ಞಾನವಿ ಕಲಾ ಟ್ರಸ್ಟ್ ಅವರು ಪ್ರವಚನಕ್ಕೆ ಅವಕಾಶ ಮಾಡಿಕೊಡ್ಲಿ. ಇಲ್ಲಿ ಮೈಸೂರಿನಲ್ಲಿ ಕೂಡ ಅವ್ರ ಪ್ರವಚನ ಕೇಳುವಂಥ ಸದಾವಕಾಶ ಉಂಟಾಗಲಿ ಅಂತ ಸಂಗೀತ, ಸಾಹಿತ್ಯ, ಕೀರ್ತನೆ ಎಲ್ಲವನ್ನು ಕೂಡ ಅವರಲ್ಲಿ ಅಳವಡಿಸ್ಕೊಂಡಿರ್ತಕ್ಕಂಥದ್ದು. ವೆಂಕಟೇಶ್ ಕುಮಾರ್ ಅವರು ಸಂಗೀತದ ದಿಗ್ಗಜನೇ ಆಗ್ಬೋದು. ಅವರು ಹೇಗೆ ಬಂದರು ಅಂತ ಅನ್ನೋದನ್ನು ಹೇಳಿದರು. ಬಹಳ ಜನ ಹೇಳ್ಕೊಡೋದಿಲ್ಲ. ಬಹಳ ಜನ ಹೇಗೆ ಬಂದ್ರಿ ಅಂತ ಅನ್ನೋದನ್ನು ಎಷ್ಟೋ ಸಮಯದಲ್ಲಿ ಹೇಳಿ ಭಾಳ ಸಂತೋಷ ಪಡ್ಕೊತಾರೆ. ಅಲ್ಲದೆಲ್ಲ ಹೇಳೋದೇ ಅಂತ ಹೇಳೋರು ಹೇಳ್ತಾರೆ. ಈ ಪರಿಚಯ ಮಾಡೋರಿಗೆ ಅದನ್ನೆಲ್ಲ ಹೇಳ್ಬೇಡಿ ಅಂತ ಹೇಳ್ತಕ್ಕಂಥವ್ರು ಕೂಡ ಹೇಳ್ತಾರೆ. ಆದರೆ ಸ್ವತಃ ವೆಂಕಟೇಶ್ ಕುಮಾರ್ ಅವರೇ ಹಳ್ಳಿನಲ್ಲಿ 20 ಮನೆ ಇದ್ದು ನೀರಿಲ್ಲ, ಲೈಟ್ ಇಲ್ಲ, ಏನಿಲ್ಲ, ಅಂಗಡಿ ಇಲ್ಲ ಅಂತ ಗ್ರಾಮದಿಂದ ಬಂದಂಥವರು ಅವರಲ್ಲಿ ಪ್ರತಿಭೆ ಅಂತರ್ಗತ ಆಗಿರೋದ್ರಿಂದ ಒಂದು 20 ಮನೆಯ ಊರಿನ ಕೀರ್ತಿಯನ್ನು ಜಗತ್ತಿಗೆ ಅವರ ಗಾಯನದ ಮೋಡಿ ಅಂತಹದ್ದು. ಈ ಸಂಗೀತ ಕಚೇರಿ ಅವರು ನೋಡ್ತಾ ಇರ್ತೇವೆ. ಸಂಗೀತಗಾರರು ಆಡ್ತಾರೆ ಮತ್ತು ಹಾಗೆ ಆಲಾಪನೆ ಮಾಡ್ತಾರೆ, ಇನ್ನೊಂದು ಕೃತಿ ಆಡ್ತಾರೆ, ಮತ್ತೊಂದು ಮಾಡ್ತಾರೆ. ಮತ್ತು ಒಂದು 5 ನಿಮಿಷ, 3-4 ನಿಮಿಷ ಆದರೂ 1 ನಿಮಿಷ ಬಿಡುವಿರುತ್ತೆ. ಅವರು ಸರಿ ಪಡಿಸ್ಕೊತಾರೆ, ಶ್ರುತಿ ಮಾಡ್ಕೊಂಡ್ರೆ ತಾನ ಎಲ್ಲ ಸರಿತಾಗಿ ಮುಗಿರ್ತಾರೆ. ಆದರೆ ಸ್ಟಾರ್ಟ್ ಆದರೆ ನಾನ್ ಸ್ಟಾಪ್ ಆಗಿ ಮಗಳ ಮಾಡೋದು ವೆಂಕಟೇಶ್ ಕುಮಾರ್. ಅದು ಹಾಗೆ ಯಾವಾಗ ಮುಗಿಸ್ತಾರೆ, ಯಾವಾಗ ಶುರು ಮಾಡ್ತಾರೆ ಅಂತ ಹೇಳ್ತಾರೆ. ಹಾಗೆ ಅಷ್ಟು ನಿರಂತರವಾಗಿ ಭಗವಂತ ಕಂಠಶ್ರೀಯನ್ನು ಕೊಟ್ಟಿದ್ದಾನೆ. ಅಷ್ಟು ಸೊಗಸಾಗಿ ಸುಮಧುರವಾಗಿ ವಚನಗಳಿರ್ಬೋದು, ಕೀರ್ತನೆಗಳಿರ್ಬೋದು. ವೆಂಕಟೇಶ್ ಕುಮಾರ್ ಹಾಡೋದು ಕೇಳಬೇಕು ಅಂದರೆ ಬಹಳ ಜನ ಉತ್ಸುಕರಾಗಿ ಕಾಲದಲ್ಲಿ ನಿಂತಿದ್ದಾರೆ. ಇವೆಲ್ಲ ಲೇಟಾಗಿ ಹೋದೆ ಮೊದಲು ಕೇಳೋಕ್ಕೆ ತಿಳ್ಕೊಂಡು ಗೊತ್ತಿದೆ. ಅದರಿಂದ ಬಯಸ್ತಾನೆ ಅಷ್ಟೊಂದು ಹಿರಿಯ ಕಲಾವಿದರಾದಂಥ ವೆಂಕಟೇಶ್ ಕುಮಾರ್ ಅವರು ಇವತ್ತು ಬೇಕಾದಷ್ಟು ಪ್ರಶಸ್ತಿಗಳು ಬಂದಿದೆ. ಆದರೂ ಅದನ್ನು ಪ್ರೀತಿಯಿಂದ ಸ್ವೀಕರಿಸಿದ್ದಾರೆ ಅಂತ ಯಾಕೆಂದರೆ ಗುರುಗಳ ಹೆಸರಿನಲ್ಲಿ ಕೊಡುವಂಥ ಪ್ರಶಸ್ತಿ ಆದ್ದರಿಂದ ಅವರ ಆಶೀರ್ವಾದವೇ ಅಭಿನಂದಿದೆ ಅಂತ ಅವರು ಭಾವಿಸ್ತಾರೆ. ಅವರು ಅಷ್ಟು ಕಲಾವಿದರಾಗಿ ಬೆಳೀಲಿಕ್ಕೆ ಅವರಲ್ಲಿರುವಂತಹ ವಿನಯವಂತಿಕೆ, ತಾವು ಕಲಿತದ್ದನ್ನೆಲ್ಲ ಭಗವಂತನಿಗೆ ಸಮರ್ಪಿಸಬೇಕು ಅಂತನ್ನುವಂತಹ ಭಾವನೆ ಇದೆಯಲ್ಲ, ಅದು ಮುಖ್ಯವಾಗಿ ಗಮನಿಸಬೇಕಾದಂತಹದ್ದು. ಅದನ್ನೇ ಯಾವಾಗಲೂ ಕೂಡ ಹೇಳ್ತಾ ಇದ್ದಿದ್ದು. ಯಾವಾಗಲೂ ಒಂದ್ಸಲ ಹೇಳ್ತಾ ಇದ್ದೆ, ನೆನಪಿದೆ, ಬೆಂಗಳೂರಲ್ಲೆಲ್ಲ ಕಚೇರಿಗೆ ಹೋದಾಗ ಯಾವುದೋ ರಾಗದ ಬಗ್ಗೆ ಹೇಳಿದಾಗ ಹೀಗಲ್ಲಪ್ಪ ಹೀಗಾಡಬೇಕು ಅಂತೇಳಿ ಗುರುಗಳು ತೋರಿಸ್ಕೊಟ್ಟು ಅನ್ನೋ ಮಾತ್ರ ಕೂಡ ಒಂದು ಸಂದರ್ಭದಲ್ಲಿ ಹೇಳ್ತಾ ಇದ್ರು. ಅಂದರೆ ಗುರುಗಳು ಶಿಷ್ಯರಾಗಿ ಬೆಳಿಬೇಕು, ಅವರು ಚೆನ್ನಾಗಿ ಕಲಾವಿದರಾಗಿ ನಮ್ಮ ಸಮಾಜಕ್ಕೆ, ಸಂಗೀತ ಕ್ಷೇತ್ರಕ್ಕೆ ಅಪಾರವಾದ ಕೊಡುಗೆಯನ್ನು ಕೊಡಬೇಕು ಅಂತಕ್ಕಂಥದ್ದು ಅವರ ಆಶಯ ಆಗಿತ್ತು ಅಂತ ಅನ್ನೋದರಿಂದ ನಮಗೆ ಸ್ಪಷ್ಟವಾಗಿ ತಿಳಿಯುವಂತಹದ್ದು. ಮತ್ತು ದೊಡ್ಡ ಗಾಯಕರಾಗಿ ಬೆಳೆದಿದ್ದಾರೆ. ರಾಷ್ಟ್ರೀಯ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಚೇರಿಗಳನ್ನು ನಡೆಸಿದ್ದಾರೆ. ಆದರೆ ಯಾವುದೇ ಒತ್ತಡಗಳಿಲ್ಲದೆ ಪ್ರೀತಿಯಿಂದ ಸಂಗೀತವನ್ನು
ಸಂತೋಷವನ್ನು ಉಂಟು ಮಾಡುವಂತಹ ಒಂದು ವಿಶೇಷತೆ ಇದೆ. ಒಂದು ಕಡೆ ಅಧ್ಯಕ್ಷರು ಹೇಳ್ತಾರೆ, ಸಂಗೀತ ಅಂತ ಅನ್ನೋದು ವ್ಯಕ್ತಿಯ ಪ್ರತಿಷ್ಠೆಯ ಪ್ರದರ್ಶನದ ಸಂಗತಿ ಇಲ್ಲ, ಭಗವಂತನಿಗೆ ಭಕ್ತಿಯನ್ನು ಅರ್ಪಿಸುವಂಥ ಮಾಧ್ಯಮ ಅದು. ಆ ದೃಷ್ಟಿಯಿಂದ ನಾವು ಹಾಡೋದು ಕಲಿತ್ರೆ ಭಗವಂತ ನಮಗೆ ಹಾಗೆ ಮೇಲೆತ್ತಾನೆ ಅಂತ ಮಾತು ಹೇಳಿದ್ದಾರೆ. ಅದರಲ್ಲಿ ನಂಬಿಕೆ ಇಟ್ಟಿರ್ತಕ್ಕಂಥ ಮಹೇಶ್ವರ ಗುರುಗಳ ಮಾತಲ್ಲಿ ಅವರಿಗೆ ಅಭಿನಂದಿತರಾಗಿರ್ತಕ್ಕಂಥದ್ದು ಸಂತೋಷ ಸಂಗತಿ ಹಾಗೆ ಅಂತೇಳಿ ಇವತ್ತು ನಮ್ಮ ತಡೆಯವರು ನಮ್ಮ ಜೊತೆ ಇದ್ದಾರೆ. ಸದಾನಂದ ಅವರು ಕಾರ್ಯಕ್ರಮ ವ್ಯವಸ್ಥೆ ರೂಪಿಸಿದ್ದಾರೆ. ಲೋಕೇಶಪ್ಪನವರು ಮತ್ತು ಸಮಿತಿಯ ಇತರ ಎಲ್ಲ ಪದಾಧಿಕಾರಿಗಳು ಇಂತಹ ಒಂದು ಟ್ರಸ್ಟನ್ನು ಪ್ರಾರಂಭ ಮಾಡಿ ಸೇವಾ ಕಾರ್ಯದಲ್ಲಿ ತೊಡಗಿಸಿಕೊಳ್ತಕ್ಕಂಥದ್ದು ಜಗದೀಶ್ ಚಿಕ್ಕಮಠ ಅವರು, ಆನಂದ್ ಕುಮಾರ್, ಪ್ರಸಾದ್, ನಂದೀಶ್ ಅವರು, ರೇಖಾ ಅವರು, ಬೆಳ್ಳೂರವರು, ಮಂಗಳ ಮಧ್ವಾದಪ್ಪ, ಸ್ಮೃತಿ ಬಾಲಸುಬ್ರಹ್ಮಣ್ಯ, ವಿರೂಪಾಕ್ಷ, ಸೋಮಶೇಖರಮೂರ್ತಿ, ಗಂಗಾಧರಪ್ಪ ಇತ್ಯಾದಿ ಎಲ್ಲರೂ ಕೂಡ ಒಮ್ಮನಸ್ಸಿನಿಂದ ಸದಾಭಿಲಾಷೆಯಿಂದ ಇಂಥ ಕಾರ್ಯಕ್ರಮ ಟ್ರಸ್ಟನ್ನು ರೂಪಿಸಿ ಪೂಜ್ಯರ ಹೆಸರಿನಲ್ಲಿ ಸಂಗೀತ ಕಾರ್ಯಕ್ರಮವನ್ನು ಏರ್ಪಡಿಸಬೇಕು, ಇತ್ಯಾದಿ ಕಾರ್ಯಕ್ರಮವನ್ನು ವಿಶೇಷ ಚೇತನರಿಗೆ ಅವರ ಆರ್ಥಿಕವಾಗಿ ನೆರವಾಗಬೇಕು ಇತ್ಯಾದಿ ಸದುದ್ದೇಶವನ್ನು ಇಟ್ಕೊಂಡು ಪೂಜ್ಯ ಪ್ರದರ್ಶನಗಳನ್ನು ಅದನ್ನು ಗೌರವಾಧ್ಯಕ್ಷರಾಗಿ ಮಾರ್ಗದರ್ಶನದಲ್ಲಿ ಸಂಸ್ಥೆಯನ್ನು ರೂಪಿಸಿರುವುದು ಸಂತೋಷ ಸಂಗತಿಯಾಗಿ ಅಂತೇಳಿ ಗುರುಮಠದ ಶ್ರೀಗಳು ಕೂಡ ಇವತ್ತು ಎಲ್ಲ ಜನ ಶ್ರೀಮಠಕ್ಕೆ ಬರಮಾಡಿಕೊಂಡು ಅಲ್ಲಿ ಗೌರಿಶಂಕರ ಸ್ವಾಮಿಗಳ ದರ್ಶನ ಮಾಡಿ. ಗೌರಿಶಂಕರ ಸ್ವಾಮಿಗಳು ಅಂತಂದರೆ ಅವರ ಹೆಸರು ಗೌರಿಶಂಕರ ಹೇಳ, ಅವರ ಎತ್ತರವೂ ಗೌರಿಶಂಕರ, ಅವರ ವಿದ್ವತ್ತು ಗೌರಿಶಂಕರ. ಅವರ ವಿದ್ವತ್ತಿಗೆ ಮತ್ತೊಂದು ಸಮಾನ ಇಲ್ಲ ಅನ್ನೋ ರೀತಿಯಲ್ಲಿ ಒಪ್ಪಿಗೆಯನ್ನು ರೂಪಿಸಿಕೊಂಡು ಅಷ್ಟೇ ವೈರಾಗ್ಯ ಮೂರ್ತಿಗಳು. ನೀವು ಗೌರಿಶಂಕರ ಸ್ವಾಮಿ ಸಮಕಾಲೀನ ಸಾವಿರಾರು ಫೋಟೋ ನೋಡಿದ್ರು, ಗೌರಿಶಂಕರ ಸ್ವಾಮಿ ಫೋಟೋ ಮಾತ್ರ ನೋಡಲಿಕ್ಕಾಗಲಿಲ್ಲ. ಫೋಟೋ ತೈಲಿಗೆ ಬಂದ ಅಂತಂದರೆ ಬೇರೆ ಮಿಸ್ಕಾಗ್ತಿದ್ರೆ ಹಾಗೆ ಮುಚ್ಕೊಂಡ್ಬಿಡ್ತೀವಿ. ಅದು ಇರೋದು ಅಪರೂಪದ ಫೋಟೋ ಯಾರೋ ಕದ್ದು ತೆಗೆದಿರೋದು, ಅವ್ರು ಗೊತ್ತಾಗದೆ ತೆಗೆದಿರೋ ಫೋಟೋ ಆಗಿದ್ರೆ ಅವರು ಗುರುತಿಸ್ಲಿಕ್ಕೆ ಸಾಧ್ಯ ಇತ್ತು. ಅಷ್ಟು ವೈರಾಗ್ಯ ಮೂರ್ತಿಗಳು. ಪೂಜ್ಯ ರಾಜೇಂದ್ರ ಸ್ವಾಮಿಗಳ ಬಗ್ಗೆ ಒಂದು ಅಪಾರವಾದಂತಹ ಬಾಂಧವ್ಯವನ್ನು ಹೊಂದಿದ್ದರು. ಗೌರಿಶಂಕರ ಸ್ವಾಮಿಗಳು ಮೈಸೂರು ಬರಲಿಕ್ಕೆ ರಾಜೇಂದ್ರ ಸ್ವಾಮಿಗಳು ಮಧ್ಯ ಕಾರಣರು ಅಂತ ಅನ್ನೋದು ಬಹಳ ಗೊತ್ತಿರುವಂಥ ಸಂಗತಿ. ಸಿದ್ಧಗಂಗೆಯ ಶಿವಕುಮಾರ ಮಹಾಸ್ವಾಮಿಗಳು ಮತ್ತು ಗೌರಿಶಂಕರ ರಾಜೇಂದ್ರ ಮಹಾಸ್ವಾಮಿಗಳ ಬಗ್ಗೆ ಅಪಾರವಾದಂತಹ ಒಂದು ಪ್ರೀತಿ ವಿಶ್ವಾಸವನ್ನು ಇಟ್ಟಿದ್ದಂಥದ್ದು. ಗೌರಿಶಂಕರ ಸ್ವಾಮಿಗಳು ಈವರುಗಳನ್ನು ಕುರಿತು ಸಮಾಜದ ಹೆಣ್ಣು ಕವಿಗಳು ಅಂತಲೇ ಸಿದ್ಧಗಂಗೆ ಸುತ್ತೂರು ಸ್ವಾಮಿಗಳು ಅಂತ ಬಹಳ ಸಂದರ್ಭದಲ್ಲಿ ಹೇಳಿದ್ದನ್ನು ಹಿರಿಕರು ನಂಬಿಸ್ತಕ್ಕಂಥದ್ದು ಅಂತ ಒಂದು ಅನೇಕ ಕೃತಿಗಳನ್ನು ಬರೆದಿದ್ದರು. ರಾಟಮಹಾರಿ ಚಂಪು ನಮ್ಮಲ್ಲಿ ಪ್ರಕಟ ಆಗಿದೆ. ಅವಾಗ ಶಿವಪ್ಪನವರು ಗೊತ್ತಿರ್ತಾರೆ, ಪಬ್ಲಿಷ್ ಮಾಡೋದು ಗೊತ್ತಿಲ್ಲ. ಅವಾಗ ಇದೆಲ್ಲ DTP ಎಲ್ಲ ಇರಲಿಲ್ಲ, ಮರಳ ಅಚ್ಚುಗಳನ್ನು ಜೋಡಿಸ್ಬೇಕಾಗಿತ್ತು. ಅವರು ಎಲ್ಲ ಬರೆದುಕೊಡ್ತಿದ್ರು, ಪುಸ್ತಕ ಕೊಡ್ತಿದ್ರು, ಅವನ್ನೆಲ್ಲ ಅಚ್ಚುಗಳು ಕೊಡ್ತೀನಿ ಅಂತ ಕೊಟ್ಟರೆ ಅದೇನೇ ತಪ್ಪನ ಎಲ್ಲ ಪೂರ ಮುದ್ದೆ ವಾಪಸ್ ಕೊಡ್ತಿದ್ರು. ಎಷ್ಟು ಸರಿ ಬೆರಳ ಜೋಡಿಸೋದಂದರೆ ಅಷ್ಟು ವಿದ್ವತ್ತು ಏನಿದ್ರು ಕೂಡ ಅದನ್ನು ಅಷ್ಟೊಂದು ಶುದ್ಧವಾಗಿ ಯೋಚಿಸಬೇಕು ಅಂತಕ್ಕಂಥದ್ದು ಅವರ ಆಶಯ ಆಗಿರ್ತಕ್ಕಂಥ ಬಹಳ ದೊಡ್ಡ ತಪಸ್ವಿಗಳು. ಅವರ ಒಂದು ಗತಿಗೆ ಕೂಡ ತಿಳಿದಿದ್ದಾರೆ. ಇವತ್ತು ಕಾರ್ಯಕ್ರಮ ಎಲ್ಲ ಯಶಸ್ವಿಯಾಗಿ ನಡೆದಿದೆ. ವೆಂಕಟೇಶ್ ಕುಮಾರ್ ಪುಸ್ತಕದಲ್ಲೇ ಗಾಯನವನ್ನು ಪ್ರಸ್ತುತಪಡಿಸಿದ್ದಾರೆ. ಕೇಳಿ ಸಂತೋಷವಾಗಿ ಅದಾದ ನಂತರ ಪ್ರಸಾದ ಸ್ವೀಕರಿಸಿ ತೆರಳಿ ಮತ್ತು ವೆಂಕಟೇಶ್ ಕುಮಾರ್ ಅವ್ರದ್ದು ಕ್ಯಾಸೆಟ್ ಸಿಗುತ್ತೆ, ನೇರವಾಗಿ ಸಿಗಲ್ಲ. ಅದರಿಂದ ಹೋಟೆಲ್ ಕುರಿತು ಸಂಗೀತವನ್ನು ಆರಿಸಿ ಆಮೇಲೆ ತೆರಳುತ್ತಾರೆ ಅಂತ ಭಾವಿಸಿ ಆಶೆ ವ್ಯಕ್ತ ಮಾಡಿ ಈ ಸಂಸ್ಥೆ ಹೀಗೆ ಬೆಳೀಲಿ, ನಮ್ಮೆಲ್ಲರಿಗೂ ಬರುವಂಥ ಸದಾ ಎಲ್ಲಿಯೂ ಹಾರೈಸಿ ಮಾಡ್ತಾರೆ. ಎಲ್ಲ ಬೇಕಾದ್ರೆ ಹಿಂದೆ ನಿಂತ್ಕೊಂಡ್ಬಿಡಿ ಸರ್, ನೀವು ಟ್ರಸ್ಟಿಗಳು ಬೇಕಾದ್ರೆ. ಮುದ್ದೆ ಕಾನ್ಪುರದ ಸಹಕಾರ ನೀಡಲಿರುವ ರಾಜೇಶ್ ಪರಿಹಾರ ಅವರು.
ಕೆಲವರು ಇಷ್ಟೊತ್ತಿಗೆ ಹಾಡ್ತಾರೆ ಅಂತ ತಿಳ್ಕೊಂಡು ಬರ್ತಿದ್ರು. 2 ಗಂಟೆ ಮಾಡಿದ್ರೆ ಹಾಡ್ಲಿಕ್ಕೆ ಅವಕಾಶ ಇರುತ್ತೆ. ಮನ ಮತ್ತಂಗಿ ಮತ್ತವಾ Sani
ಆ
ಹೇಳಿಕೆ ಇತ್ತು ಜಗತ್ತಿರುವುದು. ಮೊದಲು ನಾವು ಮಾನವರು ನಮ್ಮಲ್ಲಿ ಮನುಷ್ಯತ್ವ ಬರಲಿ ಉಳಿದು ಎಲ್ಲರಿಗೂ ಮಾನವರಿಗೆ ಮನುಷ್ಯತ್ವ ಬೇಕು. ಪ್ರಣತೆಗೆ
ಪ್ರಣತೆಯಿದೆ ಪ್ರಣತೆಯಿದೆ ಭಕ್ತಿಯಿದೆ ಜ್ಯೋತಿ ಬೆಳಗುಗೊಡೆ ತೈಲವಿಲ್ಲದೆ ಪ್ರಭೆ ತಾನಲ್ಲಿಯವೋ ತೈಲವಿಲ್ಲದೆ ಪ್ರಭೆ ತಾನಲ್ಲಿಯವೋ ಪ್ರಣತೆಯಿದೆ ಭಕ್ತಿಯಿದೆ ಜ್ಯೋತಿ ಬೆಳಗುಗೊಡೆ ಪ್ರಣತೆಯಿದೆ ಭಕ್ತಿಯಿದೆ ಜ್ಯೋತಿ ಬೆಳಗುಗೊಡೆ ಗುರುವಿಗೆ ಲಿಂಗವಿದೆ ಗುರುವಿಗೆ ಲಿಂಗವಿದೆ ಶಿಷ್ಯನ ಸುಜ್ಞಾನೋದಯವಂಕುರಿಸದನ್ನಟ್ಟರ ಭಕ್ತಿಯಲ್ಲಿಯದು ಭಕ್ತಿಯಲ್ಲಿಯದು ಸೋಹಂ ಎಂಬುದಕ್ಕೆ ದಾಸೋಹವ ಮಾಡದಿದ್ದೊಡೆ ಸೋಹಂ ಎಂಬುದಕ್ಕೆ ದಾಸೋಹವ ಮಾಡದಿದ್ದೊಡೆ ಸೋಹಂ ಎಂಬುದಕ್ಕೆ ದಾಸೋಹವ ಮಾಡದಿದ್ದೊಡೆ ಅತಿಗಳೆವ ಗುಹೇಶ್ವರ ಅತಿಗಳೆವ ಗುಹೇಶ್ವರ ಪ್ರಣತೆಯಿದೆ ಭಕ್ತಿಯಿದೆ ಜ್ಯೋತಿ ಬೆಳಗುಗೊಡೆ ತೈಲವಿಲ್ಲದೆ ಪ್ರಭೆ ತಾನಲ್ಲಿಯದೋ ತೈಲವಿಲ್ಲದೆ 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 ಪ್ರಭೆ ತಾನಲ್ಲಿಯದೋ ಪ್ರಣತೆಯಿದೆ ಭಕ್ತಿಯಿದೆ ಜ್ಯೋತಿ ಬೆಳಗುಗೊಡೆ ಪ್ರಣತೆಯಿದೆ ಭಕ್ತಿಯಿದೆ ಜ್ಯೋತಿ ಬೆಳಗುಗೊಡೆ ಗುರುವಿಗೆ ಲಿಂಗವಿದೆ ಗುರುವಿಗೆ ಲಿಂಗವಿದೆ ಶಿಷ್ಯನ ಸುಜ್ಞಾನೋದಯವಂಕುರಿಸದನ್ನಟ್ಟರ ಭಕ್ತಿಯಲ್ಲಿಯದು ಭಕ್ತಿಯಲ್ಲಿಯದು ಸೋಹಂ ಎಂಬುದಕ್ಕೆ ದಾಸೋಹವ ಮಾಡದಿದ್ದೊಡೆ ಸೋಹಂ ಎಂಬುದಕ್ಕೆ ಆ
ಚರಚಕ್ರೇಶ್ವರ ಪ್ರಭು ಪರಾತ್ಪರ ಗುರು ವಂದೇ ಕುಮಾರೇಶ ಕೃಪಾನಿಧಿ ಶ್ರೀ ಗುರು ಬಸವಲಿಂಗಾಯ ನಮಃ. ಕಲ್ಯಾಣ ರಾಜ್ಯದ ಅಖಂಡ ಚೇತನ ವಿಶ್ವಗುರು ಬಸವಣ್ಣನವರ ಸಮಾಜ ಪ್ರೇಮಿ ಇದುವರೆಗೂ 5551 ಸ್ವಾಮಿಗಳ ತಯಾರು ಮಾಡಿದ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪ ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳವರ ಚರಣಾರವಿಂದಗಳಿಗೆ ಇವತ್ತು ವಿಶ್ವವಿಖ್ಯಾತವಾಗಿರುವಂಥ ಮೈಸೂರು ನಗರದಲ್ಲಿ ಉಭಯ ಗುರುಗಳ ಒಂದು ಜಯಂತಿ, ಪ್ರಶಸ್ತಿ ಪ್ರದಾನ, ಸಂಗೀತೋತ್ಸವ, ಈ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ ಧರ್ಮ ಸಾಹಿತ್ಯ ಸಂಸ್ಕೃತಿಯ ಪುನರುದ್ಧಾರಕರು ಆದ ಶಿಕ್ಷಣ ಪ್ರೇಮಿಗಳು ಆದ ಪುಣ್ಯ ಶರಣಾರವಿಂದಗಳಿಗೆ ಕೋಟಿ ಕೋಟಿ ಪ್ರಣಾಮಗಳನ್ನು ಅರ್ಪಿಸಿ, ಗದುಗಿನ ವೀರೇಶ್ವರ ಪುಣ್ಯಾಶ್ರಮದ ಪೀಠಾಧಿಪತಿಗಳೂ ಆದ ಪರಮ ಪೂಜ್ಯ ಕಲ್ಲಯ್ಯಜ್ಜನವರ ಶರಣಾರವಿಂದಗಳಿಗೆ ಬಾಗಿ, ಪರಮ ಪೂಜ್ಯ ವಾಗ್ಮಿ ಪ್ರವರರಾದ ಡಾಕ್ಟರ್ ಶರತ್ ಚಂದ್ರ ಮಹಾಸ್ವಾಮಿಗಳ ಚರಣಗಳಿಗೆ ಬಾಗಿ, ಪೂಜ್ಯ ಶ್ರೀ ಶ್ರೀಕಂಠ ಸ್ವಾಮಿಗಳಲ್ಲಿ ಮಣಿದು, ಇದುವರೆಗೂ ಮಾತುಗಳಾಡಿದ ನನಗೆ ಅತ್ಯಂತ ಆತ್ಮೀಯರಾದ, ಅವರ ಡೇಟು ನನ್ನ ಡೇಟು ಎರಡು ಒಂದ, ಇಬ್ಬರು ಬಂದ ಕಾಲಕ್ಕೆ ಪುಟ್ಟಯ್ಯನ ಸನ್ನಿಧಿಗೆ ಬಂದವರು. ಇವತ್ತು ಕರ್ನಾಟಕವಲ್ಲ, ಭಾರತವಲ್ಲ, ಇಡೀ ವಿಶ್ವವೇ ತಿರುಗಿ